ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಭರವಸೆಯೂ ಬಲವೂ ಸರ್ವೇಶ್ವರರು ಆಗಿದ್ದಾರೆ. ಭೂಪರಗಳನ್ನು ಸೃಷ್ಟಿಸಿದವರು ಅವರೇ. ಪ್ರಿಯ ಸಹೋದರ ಸಹೋದರಿಯರೇ, ಹಿಂದಿನ ಕಾಲದಲ್ಲಿ ಮಹಾರಾಜರುಗಳನ್ನು ಗೌರವಿಸುವುದಕ್ಕಾಗಿ ಅವರನ್ನು ಪಲ್ಲಕ್ಕಿಗಳಲ್ಲಿ ಎತ್ತಿಕೊಂಡು ಊರ ಬೀದಿಗಳಲ್ಲಿ ಹೋಗುತ್ತಿದ್ದರು. ಸಾಮಾನ್ಯ ಮನುಷ್ಯರಿಗೆ ಈ ಗೌರವ ಸಲ್ಲಿದರೆ ದೈವ ಸನ್ನಿಧಿಯಲ್ಲಿರುವ ಸಂತರನ್ನು ಇನ್ನೂ ಹೆಚ್ಚಾಗಿ ಗೌರವಿಸುವುದು ನಮ್ಮ ಕರ್ತವ್ಯ. ಅವರ ಪಾಲನೆ ಮತ್ತು ಪ್ರಾರ್ಥನೆಗಳ ಮೂಲಕ ದೇವರಿಂದ ಹಲವಾರು ವರಪ್ರಸಾದಗಳನ್ನು ಪಡೆಯಲು ಈಗ ಅವರ ಪ್ರತಿಮೆಯನ್ನು ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಲಿದ್ದೇವೆ. ಈ ತೇರು ಹಾದು ಹೋಗುವ ದಾರಿಯಲ್ಲೆಲ್ಲ ದೇವರು ತಮ್ಮ ಅನುಗ್ರಹದ ಹೊಳೆಯನ್ನು ಹರಸಿ ಈ ಸಂತರ ಮುಖಾಂತರ ನಮ್ಮೆಲ್ಲರನ್ನು ಹರಸಲಿ ಎಂದು ಪ್ರಾರ್ಥಿಸುತ್ತಾ, ನಮ್ಮೆಲ್ಲರ ವೈಯಕ್ತಿಕ ಕೋರಿಕೆಗಳನ್ನು ದೇವರಲ್ಲಿ ಸಮರ್ಪಿಸುತ್ತಾ, ಪ್ರಭು ಕ್ರಿಸ್ತರು ಕಲಿಸಿಕೊಟ್ಟಂತಹ ಪ್ರಾರ್ಥನೆಯನ್ನು ವಿಶ್ವಾಸದಿಂದ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಾಮಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತನು ಇದ್ದಾರೆ. ಸರ್ವಶಕ್ತ ತಂದೆಯೇ, ದೇವಮಾತೆಯ ಈ ಸ್ವರೂಪದ ಮೂಲಕ ನಾವು ಮಾಡುವ ಪ್ರಾರ್ಥನೆಗಳನ್ನು ಕರುಣೆಯಿಂದ ಆಲಿಸಿರಿ. ನಾವೆಲ್ಲರೂ ದೇವಮಾತೆಯ ಮಾರ್ಗದರ್ಶನದಲ್ಲಿ ನಡೆದು ನಿಮ್ಮ ವರಗಳನ್ನು ಪಡೆಯಲು ಪಾತ್ರರಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಕರುಣಾಳು ತಂದೆಯೇ, ದೇವಮಾತೆಯ ಸ್ವರೂಪದಿಂದ ಅಲಂಕರಿಸಲ್ಪಟ್ಟ ಈ ತೇರನ್ನು ಆಶೀರ್ವದಿಸಿರಿ. ಈ ಸ್ವರೂಪವನ್ನು ವೀಕ್ಷಿಸುವವರೆಲ್ಲರನ್ನು ವಿಶ್ವಾಸದಲ್ಲಿ ನೆಲೆಯೂರಿಸಿ ದೇವಮಾತೆಯ ಪ್ರೀತಿಗೆ ಸಾಕ್ಷಿಗಳಾಗುವಂತೆ ಮಾಡಿರಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಪ್ರಿಯರೇ, ಮೂರನೇ ದಿನದ ನವನ ಪ್ರಾರ್ಥನೆಗೆ ಹಾಗೂ ದಿವ್ಯ ಬಲಿಪೂಜೆಗೆ ತಮ್ಮೆಲ್ಲರಿಗೂ ಸಂಜೆಯ ನಮನಗಳನ್ನು ಸಲ್ಲಿಸುತ್ತಾ ಸುಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ದಿವ್ಯ ಬಲಿಪೂಜೆಯನ್ನು ಅರ್ಪಿಸಲು
ಬಂದಿರುವಂಥ ಎಲ್ಲ ಗುರುಗಳಿಗೂ ಹಾಗೂ ಮಕ್ಕಳಿಗೂ ಭಕ್ತಾದಿಗಳಿಗೂ ಹಿತೈಷಿಗಳಿಗೂ ಹಾಗೂ ಬಂಧು ಮಿತ್ರರಿಗೂ ದಯಾಮಯ ದೇವರು ಈ ಬಲಿಪೂಜೆಯ ಮುಖಾಂತರ ವರಪ್ರಸಾದಗಳನ್ನು ಅನುಗ್ರಹಿಸಿ ಎಲ್ಲರನ್ನ ವಿಶ್ವಾಸದ ಜೀವನದಲ್ಲಿ ಬೆಳೆಸಲು ಆಶೀರ್ವಾದಗಳನ್ನು ನೀಡಲಿ ಎಂದು ಇಂದಿನ ದಿವ್ಯ ಬಲಿಪೂಜೆಯಲ್ಲಿ ನಾವೆಲ್ಲರೂ ಪ್ರಾರ್ಥಿಸುತ್ತಾ ತಮಗೆಲ್ಲರಿಗೂ ಈ ಸಂಜೆಯ ಶುಭ ಆರಾಧನೆಗೆ ಸುಸ್ವಾಗತವನ್ನು ಬಯಸುತ್ತೇನೆ. ಇಂದು ವಿಶೇಷವಾಗಿ ದಂಪತಿಗಳಿಗೋಸ್ಕರ ಪ್ರಾರ್ಥಿಸುವಂಥ ಈ ದಿನವಾಗಿದೆ. ಆದುದರಿಂದ ದಂಪತಿಗಳಿಗಾಗಿ ಇಂದಿನ ದಿವ್ಯ ಬಲಿಪೂಜೆಯಲ್ಲಿ ನಾವೆಲ್ಲರೂ ವಿಶೇಷವಾಗಿ ಪ್ರಾರ್ಥಿಸೋಣ. ಮಾತೆ ಮರಿಯಮ್ಮನವರಿಗೆ ವಂದನಾರ್ಪಣೆಯಾಗಿ ಈ ದಿವ್ಯ ಬಲಿಪೂಜೆಯನ್ನು ಅರ್ಪಿಸಿಕೊಡುತ್ತಾ ಇದ್ದಾರೆ ಮಿಸ್ ಪುಷ್ಪಾ ಮೈಕಲ್ ಕುಟುಂಬದವರು. ತಮ್ಮ ದಾಂಪತ್ಯ ಜೀವನಕ್ಕೆ ಬೇಕಾದಂತಹ ದೈವಿಕ ಅನುಗ್ರಹಕ್ಕಾಗಿ ಪ್ರಾರ್ಥಿಸುತ್ತಾ ದೇವರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಇದ್ದಾರೆ ರೋನಿ ಹಾಗೂ ಹರ್ಷಿತಾ ದಂಪತಿಗಳು. ತಮ್ಮ ಕುಟುಂಬದಲ್ಲಿರುವಂತಹ ಎಲ್ಲ ದಂಪತಿಗಳಿಗೆ ದೇವರ ಆಶೀರ್ವಾದವನ್ನು, ಆರೋಗ್ಯ ಭಾಗ್ಯವನ್ನು, ಕುಟುಂಬದಲ್ಲಿರುವಂತಹ ಎಲ್ಲ ಮಕ್ಕಳಿಗೆ ದೈವಿಕ ವಿಶ್ವಾಸದ ಜೀವನದಲ್ಲಿ ಬೆಳೆಯಲು ದೇವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ. ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ದೈವಿಕ ವರಪ್ರಸಾದವು ಹೇರಳವಾಗಿ ಅನುಗ್ರಹಿಸುವಂತೆ ಪ್ರಾರ್ಥಿಸುತ್ತಾ ಇದ್ದಾರೆ. ಹಾಗೂ ನಮ್ಮ ಧರ್ಮ ಕೇಂದ್ರದಲ್ಲಿ ಇರುವಂಥ ಎಲ್ಲ ದಾಂಪತ್ಯ ಜೀವನದಲ್ಲಿರುವಂಥ ದಂಪತಿಗಳಿಗಾಗಿ ಈ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸುತ್ತಾ ಇದ್ದಾರೆ. ದೇವರವರ ಪ್ರಸಾದಿಸುತ್ತಾ ಇದ್ದಾರೆ. ಈ ಬಲಿ ಪೂಜೆಯನ್ನ ಮಿಸ್ಟರ್ ನವೀನ್ ಕುಮಾರ್ ಹಾಗೂ ಅರ್ಪಿತಾ ನವೀನ್ ಕುಮಾರ್ ಅವರು ಕೊಡ್ತಾ ಇದ್ದಾರೆ. ತಮ್ಮ 10ನೇ ವಿವಾಹ ವಾರ್ಷಿಕೋತ್ಸವದ ಅಂಗವಾಗಿ ದಯಾಮಯ ದೇವರಿಗೆ ವಂದನಾರ್ಪಣೆಯಾಗಿ ಈ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸುತ್ತಾ ಇದ್ದಾರೆ ಮಿಸ್ಟರ್ ಶೇನ್ ಹಾಗೂ ಶೇನಿ ಮಿಸ್ ಕುಟುಂಬದವರು. ದಯಾಮಯ ದೇವರಿಗೆ ವಂದನಾರ್ಪಣೆಯಾಗಿ ಈ ದಿವ್ಯ ಬಲಿ ಪೂಜೆಯನ್ನು ಸಮರ್ಪಿಸಿಕೊಡುತ್ತಾ ಇದ್ದಾರೆ ಜೋಸೆಫ್ ಹಾಗೂ ಮೇರಿ ಕುಟುಂಬದವರು. ಸ್ವರ್ಣಲತಾ ಹಾಗೂ ಜನಿತಾ ಇವರಿಗೆ ದಯಾಮಯ ದೇವರು ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಪಾಲಿಸುವಂತೆ ದೈವಿಕ ವರಪ್ರಸಾದದಿಂದ ಅವರನ್ನು ಬೆಳೆಸುವಂತೆ ಈ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸುತ್ತಾ ಇದ್ದಾರೆ ಚಿನ್ನಪ್ಪ ಕುಂದಿನಿ ಹಾಗೂ ಸರಿತಾ ಕುಂದಿನಿ ಕುಟುಂಬದವರು. ನಮ್ಮ ಚರಣೆಯಲ್ಲಿರುವಂತಹ ಎಲ್ಲ ಕುಟುಂಬಸ್ಥರಿಗೆ, ದಾಂಪತ್ಯ ಜೀವನದಲ್ಲಿರುವ ಎಲ್ಲ ದಂಪತಿಗಳಿಗಾಗಿ ವಿಶೇಷವಾದ ದೇವರ ಅನುಗ್ರಹಕ್ಕಾಗಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತಾ ಇದ್ದಾರೆ. ಸಂತ ಮದರ್ ತೆರೇಸಾ ಸಮುದಾಯದ ಎಲ್ಲ ಸದಸ್ಯರು ಈ ಎಲ್ಲ ವಿಶೇಷ ಕೋರಿಕೆಗಳನ್ನು ದಯಾಮಯ ದೇವರಿಗೆ ಸಮರ್ಪಿಸಿ ಈ ದಿವ್ಯ ಬಲಿ ಪೂಜೆಯನ್ನು ನಾವೆಲ್ಲರೂ ಭಕ್ತಿಯಿಂದ ಭಾಗವಹಿಸುವ. ಇದು ಮನೆಗಾಳದ ನಮ್ಮ ಧರ್ಮ ಕೇಂದ್ರದ ಎಲ್ಲ ದಂಪತಿಗಳ ಪ್ರಾರ್ಥನೆ. ನಮ್ಮೆಲ್ಲರ ಜೀವೋದ್ಧಾರಕ್ಕಾಗಿ ದೇವರ ಅನುಗ್ರಹವು ಅತ್ಯಗತ್ಯವಾಗಿದೆ. ನಾವು ವಿವಾಹ ಸಂದರ್ಭದಲ್ಲಿ ನಿಮ್ಮ ಮುಂದೆ ನೀಡಿದ ವಾಗ್ದಾನಗಳನ್ನು ಮನದಲ್ಲಿಟ್ಟುಕೊಂಡು ಅದನ್ನು ನಾವು ಜೀವನದುದ್ದಕ್ಕೂ ನಿರ್ವಹಿಸಲು ಬೇಕಾದ ತಾಳ್ಮೆ, ಸಹನೆ ಹಾಗೂ ಪ್ರೀತಿಯನ್ನು ನಿಮ್ಮ ಆತ್ಮದ ಮೂಲಕ ಅನುಗ್ರಹಿಸಿದ್ದೀರಿ. ಅದಕ್ಕಾಗಿ ನಾವೆಲ್ಲರೂ ನಿಮಗೆ ಮನದಾಳದಿಂದ ವಂದನೆಯನ್ನು ಸಲ್ಲಿಸುತ್ತೇವೆ. ನಿಮ್ಮ ಅನುಗ್ರಹದಿಂದ ಸ್ವೀಕರಿಸಿರುವ ಮಕ್ಕಳಿಗೆ ಉತ್ತಮ ತಂದೆ ತಾಯಿಯಾಗಿಯೂ ಮಾರ್ಗದರ್ಶಕರಾಗಿಯೂ ಜೀವಿತದಲ್ಲಿ ತಾಯಿ ತಂದೆಯರ ಜವಾಬ್ದಾರಿಯುತ ಜೀವನದಲ್ಲಿ ನಡೆದಿರುತ್ತೇವೆಂಬ ಆತ್ಮವಿಶ್ವಾಸದಲ್ಲಿ ಕ್ರಿಸ್ತಿಯ ಜೀವನವನ್ನು ನಡೆಸುತ್ತೇವೆ. ಅದಕ್ಕಾಗಿ ಈ ಶುಭ ದಿನದಂದು ಧರ್ಮ ಕೇಂದ್ರದ ಎಲ್ಲ ದಂಪತಿಗಳ ಪರವಾಗಿ ಭಗವಂತನಲ್ಲಿ ವಿನಯಿಸಿ ಬಾಳದೋಣಿಯಲ್ಲಿ ನಿಂತ ನೀರಿನಂತೆ ತಟಸ್ಥರಾಗಿರದೆ ಸದಾ ಚಿಲುಮೆಯ ಬುಗ್ಗೆಯಂತೆ ಕ್ರಿಸ್ತನನ್ನು ನಮ್ಮ ಬಾಳಿನ ಮಧ್ಯವರ್ತಿಯನ್ನಾಗಿಸಿಕೊಂಡು ಜೀವನ ಪರ್ಯಂತ ಆದರ್ಶ ಕ್ರೈಸ್ತರಾಗಿ ಬಾಳಲು ಬೇಕಾದ ವರಗಳನ್ನು ನೀಡಿರೆಂದು ಈ ಪೂಜಾರಾಧನೆಯಲ್ಲಿ ಎಲ್ಲರ ಪರವಾಗಿ ಪ್ರಾರ್ಥಿಸೋಣ.
ಸಂತ ಫ್ರಾನ್ಸಿಸ್ ಸೇವ್ಸ್ ಅವರ ಹಬ್ಬವನ್ನು ವೃಕ್ಷದಲ್ಲಿ ಆಚರಿಸಲು ಈ ಮೂರನೇ ದಿನ ಈ ನವ ಪ್ರಾರ್ಥನೆಗಳಲ್ಲಿ ಭಾಗವಹಿಸಲು ನಾವೆಲ್ಲರೂ ಬಂದಿದ್ದೇವೆ. ಇಂದಿನ ಬಲಿ ಪೂಜೆಯನ್ನು ಹಾಗೂ ಇದರ ಪ್ರಬೋಧನೆಯನ್ನು ನೀಡಿ ನಮ್ಮ ಎಲ್ಲಾ ಕುಟುಂಬಗಳನ್ನು ಆಶೀರ್ವಾದ ಮಾಡಲು ಮೊದಲನೆಯ ಫಾದರ್ ಜೋಸೆಫ್ ತೋಪಿಲ್ ಅವರು ಇಂದು ಆಗಮಿಸಿದ್ದಾರೆ. ನಿಮ್ಮೆಲ್ಲರಿಗೂ ಪರಿಚಯ ದೇವರು ಇಲ್ಲೇ ಕೊಪ್ಪಳದಲ್ಲಿ ಕೂಡ ಸೇವೆಯನ್ನು ಮಾಡಿದರು. ICC ಶಾಲೆಯಲ್ಲಿ ಪ್ರಾಂಶುಪಾಲರಾಗಿ ಕೆಲಸವನ್ನು ಮಾಡಿದವರು. ಇವರು ಪ್ರಸ್ತುತ SFSPU ಕಾಲೇಜ್ ಕೋಲಾರಿನಲ್ಲಿ ತಮ್ಮ ಸೇವೆಯನ್ನ ಮಾಡುತ್ತಾ ಇದ್ದಾರೆ. ಇಂದು ನಮ್ಮ ಆಹ್ವಾನಕ್ಕೆ ಹೋಗಟ್ಟು ಇಂದು ಬಂದು ಬಲಿ ಪೂಜೆಯನ್ನು ನೆರವೇರಿಸಿ ನಮಗೋಸ್ಕರ ಪ್ರಾರ್ಥಿಸಲು ಇದ್ದಾರೆ. ಇಲ್ಲಿರುವ ಎಲ್ಲ ಗುರುಗಳ ಪರವಾಗಿಯೂ ಹಾಗೂ ನಿಮ್ಮೆಲ್ಲರ ಪರವಾಗಿಯೂ ಅವರಿಗೆ ಹೃತ್ಪೂರ್ವಕ ಸುಸ್ವಾಗತವನ್ನ ಬಯಸ್ತೇನೆ. ಹಾರ್ಟಿ ವೆಲ್ಕಮ್ ಡಿಯರ್ ಫಾದರ್. ಅದೇ ರೀತಿಯಲ್ಲಿ ಇಂದಿನ ಬಲಿ ಪೂಜೆಯಲ್ಲಿ ಭಾಗವಹಿಸಿ ನಮಗೋಸ್ಕರ ಪ್ರಾರ್ಥಿಸಲು ಫಾದರ್ ಪ್ರಶಾಂತ್ ಅವರು ಮುಂಡರಗಿಯಿಂದ ಆಗಮಿಸಿದ್ದಾರೆ. ಅವರಿಗೂ ಎಲ್ಲ ಗುರುಗಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸುಸ್ವಾಗತವನ್ನ ಬಯಸ್ತೇನೆ. ಹಾರ್ಟಿ ವೆಲ್ಕಮ್ ಡಿಯರ್ ಫಾದರ್. ಎಲ್ಲರೂ ಈ ಬಲಿ ಪೂಜೆಯಲ್ಲಿ ಭಕ್ತಿಯುತವಾಗಿ ಭಾಗವಹಿಸಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಧರ್ಮ ಕೇಂದ್ರದ ಪಾಲಕರಾದ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರ ಹಬ್ಬದ ಪ್ರಯುಕ್ತ ಈ 3 ದಿನಗಳ ಕಾಲ ನಾವು ನವೇನ ಪ್ರಾರ್ಥನೆ, ದಿವ್ಯ ಬಲಿ ಪೂಜೆ ಹಾಗೂ ಜಪಸರಗಳನ್ನು ಮಾಡಿ ಆಧ್ಯಾತ್ಮಿಕವಾಗಿ ಸಿದ್ಧತೆಗಳನ್ನು ಮಾಡುತ್ತಿದ್ದೇವೆ. ಇದರ ಪ್ರಯುಕ್ತ ಇಂದು 3ನೆಯ ದಿನ, ನಾಳೆ ಹಬ್ಬ. ಈ ಹಬ್ಬವು ಸುಸಜ್ಜಿತವಾಗಿ ಎಲ್ಲವನ್ನು ದೇವರು ನಾವು ಮಾಡುವಂಥ ಎಲ್ಲ ಪ್ರಯತ್ನಗಳನ್ನು ದೇವರು ಆಶೀರ್ವದಿಸಲಿ ಎಂದು ಪ್ರಾರ್ಥಿಸೋಣ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಧರ್ಮ ಕೇಂದ್ರದ ಹಬ್ಬ ಎನ್ನುವಂಥದ್ದು ನಮ್ಮ ಕುಟುಂಬದ ಹಬ್ಬ. ಈ ಕುಟುಂಬಕ್ಕಾಗಿ ಪ್ರಾರ್ಥಿಸುವಂಥದ್ದು ನಮ್ಮ ಕರ್ತವ್ಯ. ನಮ್ಮ ಪ್ರತಿಯೊಂದು ಕುಟುಂಬಗಳಲ್ಲೂ ಆ ದೇವರ ಆಶೀರ್ವಾದವು ಹೇರಳವಾಗಿ ಅನುಭವಿಸಲಿ. ಕುಟುಂಬದಲ್ಲಿ ಪ್ರತಿಯೊಬ್ಬರು ಪರಸ್ಪರ ಶಾಂತಿಯಿಂದ, ಐಕ್ಯತೆಯಿಂದ, ಅನ್ಯೋನ್ಯತೆಯಿಂದ ಬಾಳಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸೋಣ. ನಮ್ಮ ಧರ್ಮ ಕೇಂದ್ರದ ಪ್ರತಿಯೊಂದು ಕುಟುಂಬಗಳನ್ನು ಆ ದೇವರ ಕರಗಳಲ್ಲಿ ಸಮರ್ಪಿಸಿ ವಿಶ್ವಾಸದಿಂದ ಈ ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸೋಣ. ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪದ ಹೃದಯದಿಂದ ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರು ಯೋಚನೆಯಿಂದಲೂ, ನುಡಿಯಿಂದಲೂ, ನಡತೆಯಿಂದಲೂ, ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ಯಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್.
ಜೀವಿಸುವ ದೇವರೇ, ನೀವು ಇಹದಲ್ಲೂ ಪರದಲ್ಲೂ ಇರುವ ಸಕಲವನ್ನು ಪರಿಪಾಲಿಸುತ್ತೀರಿ. ನಿಮ್ಮ ಪ್ರಜೆಯ ಕೋರಿಕೆಗಳನ್ನು ದಯೆಯಿಂದ ಆಲಿಸಿರಿ. ನಮ್ಮ ಈ ಪ್ರಸ್ತುತ ಕಾಲದಲ್ಲಿ ನಿಮ್ಮ ಶಾಂತಿಯನ್ನು ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ, ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ದೇವಾರಾಧನೆಗೆ ಒಂದು ಗುಡಾರವನ್ನು ಕಟ್ಟುತ್ತಿದ್ದರು. ಅದರಲ್ಲಿ 2 ಭಾಗಗಳು ಇದ್ದವು. ಮೊದಲನೆಯ ಭಾಗಕ್ಕೆ ಪವಿತ್ರ ಸ್ಥಳ ಎಂದು ಹೆಸರು. ಒಂದು ದೀಪಸ್ತಂಭ ಮತ್ತು ಒಂದು ಮೇಜು ಇದ್ದವು. ಆ ಮೇಜಿನ ಮೇಲೆ ಅರ್ಪಣೆಯ ನೈವೇದ್ಯ ರೊಟ್ಟಿಗಳನ್ನು ಇಡುತ್ತಿದ್ದರು. ಅದರ 2ನೆಯ ಭಾಗಕ್ಕೆ ಗರ್ಭಗುಡಿ ಎಂದು ಹೆಸರು. ಈ 2 ಭಾಗಗಳ ನಡುವೆ ತೆರೆಯಿತು. ಗರ್ಭಗುಡಿಯನ್ನು ಈ ತೆರೆ ಮರೆಮಾಡಿತು. ಆದರೆ ಕ್ರಿಸ್ತ ಯೇಸು ಈಗಾಗಲೇ ಪ್ರಧಾನ ಯಾಜಕರಾಗಿ ಬಂದಿದ್ದಾರೆ. ಅವರು ಅನುಗ್ರಹಿಸುವ ಸತ್ಫಲಗಳು ಈಗಾಗಲೇ ನಮಗೆ ದೊರೆತಿವೆ. ಅವರು ಸೇವೆ ಸಲ್ಲಿಸುತ್ತಿರುವ ಗುಡಾರವು ಇಂದಿನವುಗಳಿಗಿಂತ ಶ್ರೇಷ್ಠವಾದದ್ದು ಮತ್ತು ಪರಿಪೂರ್ಣವಾದದ್ದು. ಇದು ಕೈಯಿಂದ ಕಟ್ಟಿದ್ದಲ್ಲ, ಇಹಲೋಕದ ಸೃಷ್ಟಿಗೆ ಸಂಬಂಧಪಟ್ಟಿದ್ದಲ್ಲ. ಇಂಥ ಗರ್ಭಗುಡಿಯನ್ನು ಅವರು ಒಮ್ಮೆಗೆ ಶಾಶ್ವತವಾಗಿ ಪ್ರವೇಶಿಸಿದ್ದಾರೆ. ಹೊತಗಳ ಅಥವಾ ಹೋರಿಕುರಿಗಳ ರಕ್ತವನ್ನು ತೆಗೆದುಕೊಂಡು ಅವರು ಪ್ರವೇಶಿಸಲಿಲ್ಲ. ತಮ್ಮ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ಪ್ರವೇಶಿಸಿ ನಮಗೆ ಶಾಶ್ವತ ಜೀವೋದ್ಧಾರವು ದೊರಕುವಂತೆ ಮಾಡಿದ್ದಾರೆ. ಹೊತ್ತ ಹೋರಿಗಳ ರಕ್ತವನ್ನು, ಯಜ್ಞ ಪಶುಗಳ ಬೂದಿಯನ್ನು ಮಲಿನರಾದವರ ಮೇಲೆ ಚಿಮುಕಿಸುವುದರ ಮೂಲಕ ಶಾರೀರಿಕ ಮೈಲಿಗೆಯನ್ನು ಹೋಗಲಾಡಿಸಿ ಅವರನ್ನು ಪರಿಶುದ್ಧಗೊಳಿಸಬಹುದಾದರೆ, ಯೇಸುವಿನ ರಕ್ತವು ಮತ್ತಷ್ಟು ಹೆಚ್ಚಾಗಿ ನಮ್ಮನ್ನು ಪರಿಶುದ್ಧಗೊಳಿಸುತ್ತದಲ್ಲವೇ? ನಿತ್ಯಾತ್ಮದ ಮೂಲಕ ಅವರು ತಮ್ಮನ್ನೇ ನಿಷ್ಕಳಂಕ ಬಲಿಯಾಗಿ ದೇವರಿಗೆ ಸಮರ್ಪಿಸಿದ್ದಾರೆ. ನಾವು ಜೀವ ಸ್ವರೂಪರಾದ ದೇವರನ್ನು ಆರಾಧಿಸುವಂತೆ ಜಡ ಕರ್ಮಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮ ಅಂತರಂಗವನ್ನು ಪರಿಶುದ್ಧಗೊಳಿಸುತ್ತಾರೆ. ಪ್ರಭುವಿನ ವಾಕ್ಯ. ಕೀರ್ತನೆ ಶ್ಲೋಕ. ಏರಿದನು ಪ್ರಭು ಜಯ ಜಯಕಾರರೊಂದಿಗೆ, ಆರೋಹಣವಾದನು ತುತ್ತೂರಿ ನಾದದ ಜೊತೆಗೆ. ಏರಿದನು ಪ್ರಭು ಜಯ ಜಯಕಾರರೊಂದಿಗೆ, ಆರೋಹಣವಾದನು ತುತ್ತೂರಿ ನಾದದ ಜೊತೆಗೆ. ಸರ್ವ ಜನಾಂಗಗಳೇ ಚಪ್ಪಾಳೆ ಹೊಡೆಯಿರಿ, ಸರ್ವೇಶ್ವರನಿಗೆ ಜಯ ಜಯಘೋಷ ಮಾಡಿರಿ. ಪರಾತ್ಮರಾದ ಪ್ರಭು ಘನಗಂಭೀರವನ್ನು ಪ್ರಪಂಚಕ್ಕೆಲ್ಲ ರಾಜಾದಿರಾಜನು. ಶ್ಲೋಕ. ಏರಿದನು ಪ್ರಭು ಜಯ ಜಯಕಾರರೊಂದಿಗೆ, ಆರೋಹಣವಾದನು ತುತ್ತೂರಿ ನಾದದ ಜೊತೆಗೆ. ಏರಿದನು ಪ್ರಭು ಜಯ ಜಯಕಾರರೊಂದಿಗೆ, ಆರೋಹಣವಾದನು ತುತ್ತೂರಿ ನಾದದ ಜೊತೆಗೆ. ಕೀರ್ತಿಸಿರಿ ನಮ್ಮ ದೇವನನ್ನು ಸಂಕೀರ್ತಿಸಿರಿ, ಕೀರ್ತಿಸಿರಿ ನಮ್ಮ ರಾಜನನ್ನು ಸಂಕೀರ್ತಿಸಿರಿ. ಶ್ಲೋಕ. ಏರಿದನು ಪ್ರಭು ಜಯ ಜಯಕಾರರೊಂದಿಗೆ, ಆರೋಹಣವಾದನು ತುತ್ತೂರಿ ನಾದದ ಜೊತೆಗೆ. ದೇವನು ಭೂಮಂಡಲಕ್ಕೆಲ್ಲ ಒಡೆಯನು, ಕೀರ್ತನೆಯಿಂದ ಕೊಂಡಾಡಿರಿ ಆತನನ್ನು. ವಹಿಸಿಕೊಂಡನು ದೇವನು ಸರ್ವಾಧಿಪತ್ಯ, ಅಲಂಕರಿಸಿಹನು ತನ್ನ ಪೂಜಾ ಗದ್ದುಗೆಯ. ಶ್ಲೋಕ. ಏರಿದನು ಪ್ರಭು ಜಯ ಜಯಕಾರರೊಂದಿಗೆ, ಆರೋಹಣವಾದನು ತುತ್ತೂರಿ ನಾದದ ಜೊತೆಗೆ. Please,
ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಸ್ವಾಮಿ ಜೆರಿಕೋ ಪಟ್ಟಣವನ್ನು ಪ್ರವೇಶಿಸಿ ಅದರ ಬೀದಿಗಳಲ್ಲಿ ಹಾದು ಹೋಗುತ್ತಿದ್ದರು. ಅಲ್ಲಿ ಜಕ್ಕಾಯ ಎಂಬುವನಿದ್ದನು. ಅವನು ಸುಂಕ ವಸೂಲಿಯವರ ಮುಖಂಡ ಹಾಗೂ ಧನಾಢ್ಯ. ಯೇಸು ಯಾರೆಂದು ನೋಡಬೇಕೆಂಬ ಅಪೇಕ್ಷೆ ಅವನದು. ಆದರೆ ಅವನು ಗಿಡ್ಡ ವ್ಯಕ್ತಿ. ಜನಜಂಗುಳಿಯ ಮಧ್ಯೆ ಯೇಸುವನ್ನು ನೋಡಲು ಪ್ರಯತ್ನಿಸಿದರೂ ಅವನಿಂದಾಗಲಿಲ್ಲ. ಆದ ಕಾರಣ ಮುಂದಕ್ಕೆ ಓಡಿ ಹೋಗಿ ಯೇಸು ಬರುತ್ತಿದ್ದ ಆ ಮಾರ್ಗದಲ್ಲಿ ಒಂದು ಆಲದ ಮರವನ್ನು ಕಂಡು ಅದನ್ನು ಹತ್ತಿದನು. ಯೇಸು ಆ ಸ್ಥಳಕ್ಕೆ ಬಂದು ತಲೆ ಎತ್ತಿ, ಜಕ್ಕಾಯ, ಒಡನೆ ಇಳಿದು ಬಾ, ಈ ದಿನ ನಿನ್ನ ಮನೆಯಲ್ಲಿ ನಾನು ತಂಗಬೇಕು ಎಂದನು. ಜಕ್ಕಾಯನು ತಕ್ಷಣವೇ ಇಳಿದು ಬಂದು ಯೇಸುವನ್ನು ಸಂತೋಷದಿಂದ ಸ್ವಾಗತಿಸಿದನು. ಇದನ್ನು ನೋಡಿದವರೆಲ್ಲರೂ ಯೇಸು ಪಾಪಿಷ್ಟನ ಮನೆಗೆ ಅತಿಥಿಯಾಗಿ ಹೋಗುತ್ತಾನಲ್ಲ ಎಂದು ಗೊಣಗುಟ್ಟಿದರು. ಜಕ್ಕಾಯನು ನೆರೆದಿದ್ದ ಜನರ ಮುಂದೆ ಎದ್ದು ನಿಂತು ಯೇಸುವಿಗೆ, ಪ್ರಭುವೇ, ನನ್ನ ಆಸ್ತಿ ಪಾಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡಬಗ್ಗರಿಗೆ ಕೊಟ್ಟು ಬಿಡುತ್ತೇನೆ. ಯಾರಿಗಾದರೂ ಮೋಸ ಮಾಡಿ ಅವರಿಂದೇನಾದರೂ ನಾನು ಕಸಿದುಕೊಂಡಿದ್ದರೆ ಅದಕ್ಕೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದನು. ಆಗ ಯೇಸು, ಇಂದು ಈ ಮನೆ ಉದ್ಧಾರವಾಯಿತು. ಇವನು ಕೂಡ ಅಬ್ರಹಾಮನ ವಂಶಕ್ಕೆ ಸೇರಿದವನಲ್ಲವೇ? ನರಪುತ್ರನು ಬಂದಿರುವುದು ಪತಿತರನ್ನು ಅರಸಿ ಉದ್ಧರಿಸುವುದಕ್ಕೆ ಎಂದು ಹೇಳಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಮಕ್ಕಳೇ, ಎಲ್ಲರೂ ಚೆನ್ನಾಗಿದ್ದೀರಲ್ಲ? ಮೊನ್ನೆ ಫಾದರ್ ಹೇಳಿದ್ರು ಎಲ್ಲರೂ ಚೆನ್ನಾಗಿದ್ದಾರೆ ಅಂತ. ತುಂಬ ಹೊಸ ಮುಖಗಳು ಬಂದಿದೆ ನಮ್ಮ ಈ ಒಂದು ಧರ್ಮ ಕೇಂದ್ರಕ್ಕೆ. ಇಂದಿನ ಶುಭ ಸಂದೇಶವನ್ನು ಎಲ್ಲರೂ ಕಿವಿಗೊಟ್ಟು ಆಲಿಸಿರಬೇಕು. ಯಾವುದಿತ್ತೇಳಿ? ಜಕ್ಕಾಯನ ಕತೆ. ಯಾವುದರ ಕುರಿತು? ಜಕ್ಕಾಯನ ಕುರಿತು. ಬಹಳ ಸುಂದರವಾದಂತಹ ಒಂದು ಘಟನೆ ಅದು, ಜಕ್ಕಾಯನ ಕತೆ ಎನ್ನುವಂಥದ್ದು. ಬಹಳ ಸುಂದರವಾದಂತಹ ಒಂದು ಘಟನೆ. ಈ ಧರ್ಮ ಕೇಂದ್ರದ ಹಬ್ಬವನ್ನು ಆಚರಿಸುವಂತಹ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಯಾವ ಥರ ತನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆಯನ್ನು ತರಬೇಕು ಎನ್ನುವುದಕ್ಕೆ ಒಂದು ಉತ್ತಮ ಉದಾಹರಣೆ ಜಕ್ಕಾಯನ ಜೀವನ. ಜಕ್ಕಾಯ ಯಾರಾಗಿದ್ದ? ಮೊದಲನೇದಾಗಿ ಆತನ ವ್ಯಕ್ತಿತ್ವವನ್ನು ತಿಳಿಯಲು ಪ್ರಯತ್ನಿಸೋಣ. ಜಕ್ಕಾಯ ಆ ರೋಮನರ ಕಾಲದಲ್ಲಿ, ರೋಮನರ ಆಳ್ವಿಕೆಯ ಸಮಯದಲ್ಲಿ ಪ್ರತಿಯೊಂದು ಹಳ್ಳಿಗಳಿಗೂ ಸುಂಕ ವಸೂಲಿ ಮಾಡಲು ಅಧಿಕಾರಿಗಳನ್ನು ನೇಮಿಸುತ್ತಿದ್ರು. ಸುಂಕ ವಸೂಲಿ ಮಾಡಲು ಅಧಿಕಾರಿಗಳನ್ನು ನೇಮಿಸುತ್ತಿದ್ರು. ಹೀಗೆ ರೋಮನ್ ಚಕ್ರವರ್ತಿಯು ಆರಿಸಲ್ಪಟ್ಟ ಒಬ್ಬ ಅಧಿಕಾರಿಯಾಗಿದ್ದ ಆ ಜಕ್ಕಾಯ. ಅಂದ್ರೆ ಅದರ ಅರ್ಥ ಏನು? ಜಕ್ಕಾಯ ಒಬ್ಬ ಸಾಧಾರಣ ಅಧಿಕಾರಿಯಲ್ಲ, ಅಧಿಕಾರಿಗಳ ಮುಖಂಡನಾಗಿದ್ದ ಎಂದು. ಅಂದ್ರೆ ಅವನಲ್ಲಿ ಅಧಿಕಾರ ಇತ್ತು, ಶ್ರೀಮಂತಿಕೆ ಇತ್ತು. ಅನೇಕ ಜನ ಆತನ ಕೆಳಗಡೆ ಕೆಲಸ ಮಾಡಲಿದ್ದರು. ಅದಕ್ಕಿಂತ ಹೆಚ್ಚಾಗಿ ಆತ ಒಬ್ಬ ಸಮಾಜದಲ್ಲಿ ಪ್ರಭಾವಶಾಲಿಯಾದಂತಹ ವ್ಯಕ್ತಿಯಾಗಿದ್ದ, ಶಕ್ತಿಶಾಲಿಯಾದಂತಹ ವ್ಯಕ್ತಿ ಜಕ್ಕಾಯ. ಆ ಜಕ್ಕಾಯನಿಗೆ ಎಲ್ಲವೂ ಇತ್ತು.
ಶ್ರೀಮಂತಿಕೆ ಇತ್ತು, ಹಣ ಸಂಪತ್ತು ಎಲ್ಲವೂ ಇತ್ತು, ಪ್ರಭಾವ ಇತ್ತು. ಆದರೆ ಆತನಲ್ಲಿದ್ದಂತಹ ಕೊರತೆ ಏನು? ಏನಿತ್ತು ಆತನಲ್ಲಿ ಕೊರತೆ? ಯಾರಿಗಾದ್ರೂ ಹೇಳ್ಬೋದಾ? ಆತನಲ್ಲಿದ್ದ ಕೊರತೆ ಸ್ಪಷ್ಟವಾಗಿ ಶುಭ ಸಂದೇಶದಲ್ಲಿ ತಿಳಿಸಲಾಗಿದೆ. ಆತ ಒಬ್ಬ ಗಿಡ್ಡ ವ್ಯಕ್ತಿಯಾಗಿದ್ದ. ಆತ ಒಬ್ಬ ಗಿಡ್ಡ ವ್ಯಕ್ತಿಯಾಗಿದ್ದ. ಅದರ ಅರ್ಥ ಏನು? ಗಿಡ್ಡ ವ್ಯಕ್ತಿ ಅಂದ್ರೆ ಅದರ ಅರ್ಥ ಏನು? ಆತ ತನ್ನ ಶಾರೀರಿಕವಾಗಿ ಮಾತ್ರ ಗಿಡ್ಡ ವ್ಯಕ್ತಿಯಾಗಿದ್ದಿಲ್ಲ, ಆತ ಆಧ್ಯಾತ್ಮಿಕವಾಗಿಯೂ ಸಹ ಗಿಡ್ಡ ವ್ಯಕ್ತಿಯಾಗಿದ್ದ. ಇತರರನ್ನು ಪ್ರೀತಿಸುವುದರಲ್ಲಿ ಆತ ಗಿಡ್ಡ ವ್ಯಕ್ತಿಯಾಗಿದ್ದ, ಇತರರನ್ನು ಕ್ಷಮಿಸುವುದರಲ್ಲಿ ಆತ ಗಿಡ್ಡ ವ್ಯಕ್ತಿಯಾಗಿದ್ದ, ಇತರರ ಮೇಲೆ ಕರುಣೆ ತೋರಿಸುವುದರಲ್ಲಿ ಗಿಡ್ಡ ವ್ಯಕ್ತಿಯಾಗಿದ್ದ. ಅದು ಆತನಲ್ಲಿದ್ದಂತಹ ಕೊರತೆ. ಬರೀ ಶಾರೀರಿಕವಾಗಿ ಮಾತ್ರ ಗಿಡ್ಡ ವ್ಯಕ್ತಿಯಾಗಿದ್ದಿಲ್ಲ ಆತ, ಎಲ್ಲದರಲ್ಲೂ ಆತ ಗಿಡ್ಡ ವ್ಯಕ್ತಿಯಾಗಿದ್ದ. ಇತರರನ್ನು ಪ್ರೀತಿಸುವುದರಲ್ಲಿ ಆತ ಗಿಡ್ಡ ವ್ಯಕ್ತಿಯಾಗಿದ್ದ. ಆದರೆ ಅಷ್ಟೊಂದು ಗಿಡ್ಡ ವ್ಯಕ್ತಿಯಾಗಿದ್ದ ಆ ಜಕ್ಕಾಯ ಎತ್ತರಕ್ಕೆ ಬೆಳೆಯಲು ಕಾರಣಗಳೇನು? ಶುಭ ಸಂದೇಶದಲ್ಲಿ ಅಂತಿಮವಾಗಿ ನಾವು ಓದುವಾಗ ಆತ ಎತ್ತರಕ್ಕೆ ಬೆಳೆದ. ಶಾರೀರಿಕವಾಗಿ ಮಾತ್ರವಲ್ಲ, ಆಧ್ಯಾತ್ಮಿಕವಾಗಿ ಆತ ಎತ್ತರಕ್ಕೆ ಬೆಳೆದ. ಕಾರಣಗಳೇನು? ಆತನಲ್ಲಿ ಅಂತಹ ಒಂದು ಬದಲಾವಣೆ ತರಲು ಕಾರಣವೇನು? ಆತ್ಮೀಯ ಸಹೋದರ ಸಹೋದರಿಯರೇ, ಮೊದಲನೇದಾಗಿ ಆತನಲ್ಲಿದ್ದ ಆ ಪಾಪದ ಪ್ರಜ್ಞೆ. ಏನೇಳಿ? ಪಾಪದ ಪ್ರಜ್ಞೆ, ಪಾಪದ ಅರಿವು ಬಂದಾಗ ಆತ ಎತ್ತರಕ್ಕೆ ಬೆಳೆದ. ಒಬ್ಬ ವ್ಯಕ್ತಿಯಲ್ಲಿ ಬದಲಾವಣೆ ಬರಬೇಕಾದ್ರೆ ಪಶ್ಚಾತ್ತಾಪ ಪಡಬೇಕು, ಪಾಪದ ಅರಿವು ಬರಬೇಕು. ಆ ಪಾಪದ ಅರಿವು ಬಂದಾಗ ಮಾತ್ರ ಆ ವ್ಯಕ್ತಿ ಪಶ್ಚಾತ್ತಾಪ ಪಡುತ್ತಾನೆ. ಇಲ್ಲಿ ಜಕ್ಕಾಯನಿಗೆ ಪಾಪದ ಅರಿವು ಬಂತು. ನಾನು ಅನ್ಯಾಯವಾಗಿ ಜನರಿಂದ ಸುಂಕ ವಸೂಲಿ ಮಾಡುತ್ತಿದ್ದೇನೆ, ಜನರಿಗೆ ಅನ್ಯಾಯ ಮಾಡುತ್ತಿದ್ದೇನೆ ಎನ್ನುವಂತಹ ಅರಿವು ಬಂದಾಗ, ಆ ಪ್ರಜ್ಞೆ ಬಂದಾಗ ಆತ ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಯಿತು, ಆತ ಪಶ್ಚಾತ್ತಾಪ ಪಡಲು ಸಾಧ್ಯವಾಯಿತು. ಕೆಲವು ವರ್ಷಗಳ ಹಿಂದೆ ನಡೆದಂತಹ ಒಂದು ಘಟನೆ ನ್ಯೂಸ್ ಪೇಪರಲ್ಲೆಲ್ಲ ಬಂತು. ಇದು ಒಬ್ಬ ಯುವಕ ಹುಬ್ಬಳ್ಳಿಯಿಂದ ಬೆಂಗಳೂರು ಕಡೆ ಕಾರಿನಲ್ಲಿ ಹೋಗ್ತಾ ಇದ್ದ. ಸುಮಾರು 20-25 ವರ್ಷ ವಯಸ್ಸು ಆತನಿಗೆ, ಯುವಕ. ಇವನು ಕಾರ್ ಓಡಿಸಬೇಕಾದ್ರೆ ಅತಿ ವೇಗದಿಂದ ಓಡಿಸ್ಬೇಕು ಅನ್ನುವಂತಹ ಒಂದು ತವಕ ಇತ್ತು ಅವನಲ್ಲಿ. ಆ ಸ್ಪೀಡ್ ನೋಡಬೇಕಾದ್ರೆ ಅವನು ಇನ್ನೂ ಹೆಚ್ಚಿನ ಸ್ಪೀಡಲ್ಲಿ ಓಡಿಸ್ಬೇಕು ಅನ್ನುವಂಥ ಆಸೆ. ಅದು ಸುಮಾರು 100 ಕಿಲೋಮೀಟರ್ ಸ್ಪೀಡಿಗೆ ಬಂತು. ಆದರೂ ಆತನಿಗೆ ಅದು ಆ ಒಂದು ಆಸೆ ನಿಂತಿಲ್ಲ. ಅದು 110ಕ್ಕೆ ಬಂತು, 120ಕ್ಕೆ ಬಂತು, 130 ಸ್ಪೀಡಲ್ಲಿ ಓಡಿಸ್ತಾ ಇದ್ದ ಗಾಡಿ ಹುಬ್ಬಳ್ಳಿಯಿಂದ ಬೆಂಗಳೂರು ಕಡೆ ಹೈವೇಯಲ್ಲಿ. ಅಷ್ಟೊಂದು ಸ್ಪೀಡಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಅವನು ಆ ತುಮಕೂರು ಪಕ್ಕದ ಬಂದಾಗ, ಬೆಂಗಳೂರು ಹತ್ತಿರ ಬಂದಾಗ ಆ ರಸ್ತೆಯ ಬದಿಯಲ್ಲಿದ್ದಂತಹ ಕಂಬಕ್ಕೆ ಈ ಕಾರು ಹೋಗಿ ಹೊಡೆದಿತ್ತು. ದೊಡ್ಡ ಆಕ್ಸಿಡೆಂಟು. ಪಕ್ಕದಲ್ಲಿದ್ದಂತಹ ಜನರೆಲ್ಲರೂ ಓಡಿ ಬಂದರು. ಆ ಗಾಡಿಯ ಗಾಜುಗಳೆಲ್ಲ ಪುಡಿ ಪುಡಿ ಆಗಿ ಬಿತ್ತು. ಬಂದಂತಹ ಜನರು ಆ ಗಾಡಿಯ ಕಾರಿನ ಬಾಗಿಲನ್ನು ತೆಗೆದು ಇವನನ್ನು ಹೊರಗಡೆ ತೆಗೆದ್ರು. ಅವನು ಹೊರಗಡೆ ಬಂದ ತಕ್ಷಣವೇ ಅವನು ಅಲ್ಲಿದ್ದಂತಹ ಜನರೆಲ್ಲರೂ ಅವನ ಆ ಒಂದು ಅವಸ್ಥೆಯನ್ನು ನೋಡಿ ನಡಿ ಆಸ್ಪತ್ರೆಗೆ ಹೋಗೋಣ ಅಂದ್ರು. ಅವನಂದ, ಬೇಡ, ನನಗೇನು ಆಗಿಲ್ಲ, ಮನೆಗೆ ಹೋದ್ರೆ ಸಾಕು ಅಂದ ಅವನು. ಸ್ವಲ್ಪ ಸಮಯದ ನಂತರ ಅವನ ನೆಂಟರು, ಅವನಿಗೆ ಪರಿಚಯ ಇರುವಂತರು, ಸ್ನೇಹಿತರು ಎಲ್ಲರೂ ಬಂದರು. ಅವರೆಲ್ಲರೂ ಅವನಿಗೆ ಆಸ್ಪತ್ರೆಗೆ ಹೋಗೋಣ ಅಂದ್ರು. ಬೇಡ, ನನಗೇನು ಆಗಿಲ್ಲ, ನಾನು ಮನೆಗೆ ಹೋಗ್ತೀನಿ, ನನ್ನನ್ನು ಮನೆಗೆ ಕಳುಹಿಸಿ ಅಂದ್ರು. ಕೊನೆಯಲ್ಲಿ ಅವನನ್ನು ಮನೆಗೆ ಕರ್ಕೊಂಡು ಹೋದರು ಅವನ ಸ್ನೇಹಿತರು. ಮನೆಗೆ ಹೋದ ತಕ್ಷಣವೇ ಅವನು ರಕ್ತ ವಾಂತಿ ಮಾಡಲು ಪ್ರಾರಂಭಿಸಿದ. ಇದನ್ನು ನೋಡಿದ ಅವನ ತಂದೆ ತಾಯಿಯರು ಗಾಬರಿಗೊಂಡು ತಕ್ಷಣವೇ ಅವನನ್ನು ಆಸ್ಪತ್ರೆಗೆ ಸೇರಿಸುತ್ತಿದ್ರು. ಆದರೆ ಆಸ್ಪತ್ರೆಗೆ ಹೋಗುವಂತಹ ದಾರಿಯ ಮಧ್ಯದಲ್ಲೇ ತನ್ನ ಪ್ರಾಣವನ್ನು ಕಳೆದುಕೊಂಡ. ನಂತರ ಆಸ್ಪತ್ರೆಯಲ್ಲಿ ತಲುಪಿದ ನಂತರ ಆ ಡಾಕ್ಟರು ಅವನ ಶವವನ್ನು ಪರೀಕ್ಷಿಸಿದ ನಂತರ ಅವನ ತಂದೆ ತಾಯಿಯರಿಗೆ ನುಡಿದಂತಹ ಮಾತುಗಳು ನೋಡಿ, ಇವನನ್ನು ಒಂದು ಅರ್ಧ ಗಂಟೆ, ಒಂದು 30 ನಿಮಿಷಗಳ ಮುಂದೆ ನೀವು ಈತನನ್ನು ಆಸ್ಪತ್ರೆಗೆ ಸೇರಿಸಿದರೆ ಅವನು ಜೀವ ಕಳೆದುಕೊಳ್ಳುತ್ತಿದ್ದಿಲ್ಲ ಅಂದ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಘಟನೆ ಅವನು ತನ್ನ ಜೀವನವನ್ನು ಕಳೆದುಕೊಳ್ಳಲು
ಕಾರಣ ಏನು? ಅವನ ಆ ಒಂದು ಮನೋಭಾವ, ನನಗೇನೂ ಆಗಿಲ್ಲ, ನಾನು ಸರಿ ಇದ್ದೇನೆ ಎನ್ನುವಂತಹ ಅವನ ಆ ಒಂದು ಮನೋಭಾವದಿಂದ ತನ್ನ ಜೀವನವನ್ನೇ ಕಳೆದುಕೊಂಡ. ಕ್ರೈಸ್ತವರಾದ ನಾವು ಸಹ ಇಂದು ಈ ದೇವಾಲಯದ ಮಧ್ಯದಲ್ಲಿ ಕುಳಿತುಕೊಳ್ಳುವಾಗ ಇಂತಹ ಮನೋಭಾವ ಇರಬಹುದು. ನಾನು ಸರಿ ಇದ್ದೇನೆ, ನಾನು ಸರಿಯಾಗಿ ಪ್ರಾರ್ಥನೆ ಮಾಡುತ್ತಿದ್ದೇನೆ, ನನ್ನ ಆಧ್ಯಾತ್ಮಿಕ ಜೀವನದಲ್ಲಿ ಎಲ್ಲವೂ ಸರಿ ಇದೆ ಎನ್ನುವಂತಹ ಭಾವನೆಯಲ್ಲಿ ಅಹಂಕಾರದಿಂದ ನಾವು ಪ್ರಾರ್ಥಿಸುವಾಗ ಪಾಪದ ಅರಿವು ಬರುವುದಿಲ್ಲ, ಪಾಪದ ಪ್ರಜ್ಞೆ ಬರುವುದಿಲ್ಲ. ಬದಲಾಗಿ ನನ್ನಲ್ಲಿ ಬದಲಾವಣೆ ಬರಬೇಕು, ನಾನು ಹೊಸ ವ್ಯಕ್ತಿ ಆಗಬೇಕು, ನಾನು ಸರಿ ಇಲ್ಲ, ನನ್ನಲ್ಲಿ ಹಲವು ರೀತಿಯ ಬದಲಾವಣೆಗಳು ಬರಬೇಕು ಎನ್ನುವಂತಹ ಮನೋಭಾವ ಬಂದಾಗ ಮಾತ್ರ ನಾವು ಜೀವಿಸಲು ಸಾಧ್ಯ, ಒಬ್ಬ ಉತ್ತಮ ಕ್ರೈಸ್ತವನಾಗಿ ಬದುಕಲು ಸಾಧ್ಯ. ಇನ್ನು ಎರಡನೇದಾಗಿ ನಾವು ನೋಡುವಂಥದ್ದು ಈ ಜಕ್ಕಾಯನ ಜೀವನದಲ್ಲಿ ಮೊದಲನೇದು ಪಾಪದ ಅರಿವು, ಪಾಪದ ಪ್ರಜ್ಞೆ. ಎರಡನೇದಾಗಿ ಆತ ಯೇಸುವನ್ನು ನೋಡಬೇಕು ಎನ್ನುವಂತಹ ಒಂದು ಉತ್ಸಾಹ, ಯೇಸುವನ್ನು ಒಂದು ಸಲ ನೋಡಲೇಬೇಕು ಎನ್ನುವಂತಹ ಆತನಲ್ಲಿದ್ದಂತಹ ಒಂದು ಆತುರ. ಆತ್ಮೀಯ ಸಹೋದರ ಸಹೋದರಿಯರೇ, ಪುನಃ ಆ ಜಕ್ಕಾಯನ ಜೀವನದಲ್ಲಿ ಯೇಸುವನ್ನು ನೋಡಿ ಯೇಸುವಿನೊಡನೆ ಒಂದು ಸಂಬಂಧ ಬೆಳೆಸಿಕೊಳ್ಬೇಕು ಎನ್ನುವಂತಹ ಉದ್ದೇಶ ಇದ್ದಿಲ್ಲ, ಅಥವಾ ಯೇಸುವಿನೊಡನೆ ಒಂದು ಮಾತುಕತೆಯನ್ನು ನಡೆಸಬೇಕು ಎನ್ನುವಂತಹ ಉದ್ದೇಶ ಇದ್ದಿಲ್ಲ, ಯೇಸುವಿನೊಡನೆ ತುಂಬಾ ಹೊತ್ತು ಕಳೆಯಬೇಕು ಎನ್ನುವಂತಹ ಉದ್ದೇಶ ಆತನಲ್ಲಿ ಇದ್ದಿಲ್ಲ, ಅಥವಾ ಯೇಸುವನ್ನು ಇನ್ನೊಂದು ದಿನ ಆತನಿಗೆ ನೋಡಬಹುದಿತ್ತು, ಅಥವಾ ಆತವನ್ನು ಆ ಜಕ್ಕಾಯ ಒಬ್ಬ ಅಧಿಕಾರಿಯಾಗಿದ್ದ, ಯೇಸುವನ್ನು ತನ್ನ ಮನೆಗೆ ಕರೆಸಿಕೊಳ್ಳಬಹುದಿತ್ತು. ಆತನ ಪ್ರಭಾವವನ್ನು ಉಪಯೋಗಿಸಿಕೊಂಡು ಯೇಸುವನ್ನು ತನ್ನ ಮನೆಗೆ ಕರೆಸಿಕೊಳ್ಳಬಹುದಿತ್ತು. ಆದರೆ ಅದನ್ನು ಆತ ಮಾಡಲಿಲ್ಲ. ಬದಲಾಗಿ ಏನು ಮಾಡ್ದ? ಯೇಸುವನ್ನು ನೋಡಬೇಕು ಎನ್ನುವಂಥ ಉದ್ದೇಶದಿಂದ ಓಡಿ ಹೋಗಿ ಮರವನ್ನು ಹತ್ತಿ ಯೇಸು ಬರುವ ದಾರಿಯಲ್ಲಿ ಕಾಯುತ್ತಾ ಇದ್ದ. ತನಗೆ ಸಿಕ್ಕಿದಂತಹ ಆ ಒಂದು ಅವಕಾಶವನ್ನು ಆತ ಉಪಯೋಗಿಸಿಕೊಂಡ. ಜೀವನದಲ್ಲಿ ಯೇಸುವನ್ನು ನನಗೆ ಒಂದೇ ಒಂದು ಸಲ ನೋಡಿದರೆ ಸಾಕು, ಆ ಅವಕಾಶವನ್ನು ಆತ ಉಪಯೋಗಿಸಿಕೊಂಡ. ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ಇಂತಹ ಅವಕಾಶಗಳು ಬರ್ತಾ ಇದೆ. ದೇವರ ವಾಕ್ಯದ ಮೂಲಕ ದೇವರನ್ನು ಅನುಭವಿಸುವಂತಹ ಅವಕಾಶ ನಮಗೆ ಸಿಗ್ತಾ ಇದೆ. ಪರಮ ಪ್ರಸಾದದ ಮೂಲಕ ಯೇಸುವನ್ನು ಅನುಭವಿಸುವಂತಹ ಒಂದು ಅವಕಾಶ ಇದೆ. ಸಂಸ್ಕಾರಗಳ ಮೂಲಕ, ದಿವ್ಯ ಬಲಿಪೂಜೆಯ ಮೂಲಕ ಯೇಸುವನ್ನು ಅನುಭವಿಸುವಂತಹ ಹಲವು ಅವಕಾಶಗಳು ನಮ್ಮ ಜೀವನದಲ್ಲಿ ದೊರೆಯುತ್ತಾ ಇದೆ. ಆದರೆ ಎಷ್ಟರ ಮಟ್ಟಿಗೆ ನಾವು ಆ ಯೇಸುವನ್ನು ನೋಡಬೇಕು ಎನ್ನುವಂತಹ ಒಂದು ಆತುರ, ಆ ಒಂದು ಉತ್ಸಾಹ ನಮ್ಮಲ್ಲಿ ಇದೆ ಎನ್ನುವಂಥದ್ದನ್ನು ನಾವು ಧ್ಯಾನಿಸಿ ನೋಡಬೇಕಾಗಿದೆ. ಇನ್ನೊಂದು ಅಂಶ ನಾವು ಜಕ್ಕಾಯನ ಜೀವನದಲ್ಲಿ ನೋಡುವುದು, ಆತನಲ್ಲಿ ಆ ಪಾಪದ ಅರಿವು ಮೊದಲನೇದಾಗಿ ಬಂತು, ಎರಡನೇದಾಗಿ ಯೇಸುವನ್ನು ನೋಡಬೇಕು ಎನ್ನುವಂಥ ಉತ್ಸಾಹ ಬಂತು. ಇದೆರಡೂ ಬಂದಾಗ ಯೇಸು ಅಲ್ಲಿ ಕಾಣಿಸಿಕೊಂಡಿತ್ತು. ಯೇಸುವನ್ನು ನೋಡುವಂತ ಅವಕಾಶ ಆತನಿಗೆ, ಆ ಉತ್ಸಾಹ ಬಂದ ಕ್ಷಣವೇ ಯೇಸು ಆತನ ಮುಂದೆ ಕಾಣಿಸಿಕೊಂಡರು. ಆಗ ಯೇಸು ಆತನಿಗೆ ಏನೆಂದು ನುಡಿದರು? ಜಕ್ಕಾಯನೇ, ನೀನು ಈ ಮರದಿಂದ ಇಳಿದು ಬಾ ಎಂದು. ಆತ್ಮೀಯ ಸಹೋದರ ಸಹೋದರಿಯರೇ, ಬಹಳ ಸುಂದರವಾದಂತಹ ಮಾತುಗಳು ಇದು. ಯೇಸುವಿನ ಮಾತುಗಳು ಬಹಳ ಸುಂದರವಾದಂತಹ ಮಾತುಗಳು. ಜಕ್ಕಾಯನೇ, ನೀನು ಮರದಿಂದ ಇಳಿದು ಬಾ ಎಂದು. ಏನು ಈ ಮಾತುಗಳ ಅರ್ಥ? ಇದು ನೀನು ಬರೀ ಮರದಿಂದ ಇಳಿದು ಬಾ ಅಂತ ಅಲ್ಲ ಈ ಮಾತುಗಳ ಅರ್ಥ. ಜಕ್ಕಾಯನೇ, ನೀನು ನಿನ್ನ ಅಹಂಕಾರದಿಂದ ಇಳಿದು ಬಾ, ನಿನ್ನ ದುಶ್ಚಟಗಳಿಂದ ನೀನು ಇಳಿದು ಬಾ, ನಿನ್ನ ಕೆಟ್ಟ ಜೀವನದಿಂದ ನೀನು ಇಳಿದು ಬಾ, ನಿನ್ನ ಪಾಪಗಳಿಂದ ನೀನು ಇಳಿದು ಬಾ. ನೀನು ಇತರರನ್ನು ಪ್ರೀತಿಸಲಿಕ್ಕೆ ನಿನಗೆ ಆಗುವುದಿಲ್ಲ ಅಂತಹ ಜೀವನದ ಪರಿಸ್ಥಿತಿಯಿಂದ ನೀನು ಇಳಿದು ಬಾ. ಇನ್ನೊಬ್ಬರನ್ನು ನಿನಗೆ ಕ್ಷಮಿಸಲು ಆಗುವುದಿಲ್ಲ, ಆ ಅವಸ್ಥೆಯಿಂದ ನೀನು ಇಳಿದು ಬಾ. ಇತರರ ಮೇಲೆ ನಿನಗೆ ಕರುಣೆ ತೋರಿಸುವುದಕ್ಕೆ ಆಗುವುದಿಲ್ಲವೆಂದರೆ ಆ ಅವಸ್ಥೆಯಿಂದ ನೀನು ಇಳಿದು ಬಾ ಎಂದು ಜಕ್ಕಾಯನಿಗೆ ಯೇಸು ಕ್ರಿಸ್ತರು ನುಡಿದಿದ್ದಾರೆ. ಇಂದು ಅದೇ ಯೇಸು ಕ್ರಿಸ್ತರು ನಮಗೂ ಸಹ ನುಡಿಯುವಂತಹ ಮಾತುಗಳು. ಸಹೋದರ ಸಹೋದರಿಯರೇ, ನೀನು ಇವತ್ತು ನಿನ್ನ ಜೀವನದ ಅವಸ್ಥೆಯಿಂದ ಇಳಿದು ಬಾ ಅಂದರೆ ಮಾತ್ರ ಯೇಸುವಿನ ಅನುಭವ ನಮ್ಮ ಜೀವನದಲ್ಲಿ ಉಂಟಾಗುತ್ತದೆ.
ನಿನ್ನ ದುಶ್ಚಟಗಳಿಂದ ನೀನು ಇಂದು ಇಳಿದು ಬರಬೇಕಾಗಿದೆ. ನಿನ್ನ ಜೀವನದ ಯಾವುದೇ ಅವಸ್ಥೆಗಳಾಗಲಿ ಆ ಅವಸ್ಥೆಗಳಿಂದ ನೀನು ಇಳಿದು ಬಂದರೆ ಮಾತ್ರ ಆ ದೇವರ ಅನುಭವ ನಮ್ಮ ಜೀವನದಲ್ಲಿ ಉಂಟಾಗುತ್ತದೆ, ನಮ್ಮ ಕುಟುಂಬಗಳಲ್ಲಿ ಉಂಟಾಗುತ್ತದೆ. ಪುನಃ ಆ ಒಂದು ಘಟನೆಯಿಂದ ಜಕ್ಕಾಯನ ಜೀವನವೇ ಬದಲಾವಣೆ ಹೊಂದಿತ್ತು. ಜಕ್ಕಾಯನಿಗೆ ಸಂಪೂರ್ಣ ಬದಲಾವಣೆ, ಆತನ ಜೀವನದಲ್ಲಿ ಸಂಪೂರ್ಣ ಬದಲಾವಣೆ ಹೊರಲು ಕಾರಣ ಯೇಸುವನ್ನು ನೋಡಲು ಸಾಧ್ಯವಾಯಿತು. ಹೌದು ಸಹೋದರ ಸಹೋದರಿಯರೇ, ಈ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸುವಾಗ ಆ ಜಕ್ಕಾಯನ ಅನುಭವ ನಮ್ಮ ಜೀವನದಲ್ಲೂ ಸಹ ಉಂಟಾಗಲಿ. ಮೊದಲನೇದಾಗಿ ಪಾಪದ ಪ್ರಜ್ಞೆ ನಮ್ಮಲ್ಲಿ, ಪಾಪದ ಅರಿವು ನಮ್ಮಲ್ಲಿ ಬರಬೇಕು. ನಂತರ ಆ ದೇವರನ್ನು ಕಾಣಬೇಕು, ದೇವರನ್ನು ಅನುಭವಿಸಬೇಕು ಎನ್ನುವಂಥ ಉತ್ಸಾಹ, ಆ ಒಂದು ಆತುರ ನಮ್ಮಲ್ಲಿ ಉರಿಬೇಕು. ಆಗ ಯೇಸುವನ್ನು ಅನುಭವಿಸುವಂತಹ ಆ ಒಂದು ಅವಕಾಶವನ್ನು ಉಪಯೋಗಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ದಿವ್ಯ ಬಲಿಪೂಜೆಯ ಮೂಲಕ ಇಂದು ಪ್ರಭು ಕ್ರಿಸ್ತರು ನಮಗೆ ನುಡಿಯುವಂತಹ ಮಾತುಗಳು, ಸಹೋದರ ಸಹೋದರಿಯರೇ, ಇಂದು ನೀನು ನಿನ್ನ ಆ ಒಂದು ಅಹಂಕಾರದಿಂದಾಗಲಿ ದುಶ್ಚಟಗಳಿಂದಾಗಲಿ ನೀನು ಇಳಿದು ಬಾ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಈ ಕ್ಷಣ ದೇವರ ಸಾನ್ನಿಧ್ಯದಲ್ಲಿದ್ದೇವೆ ಎನ್ನುವಂತಹ ವಿಶ್ವಾಸದಿಂದ ನಮ್ಮನ್ನು ಸಂಪೂರ್ಣವಾಗಿ ದೇವರ ಕರಗಳಿಗೆ ಸಮರ್ಪಿಸೋಣ. ಇಂದು ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸುವಾಗ ನಮ್ಮ ಕುಟುಂಬಗಳು ಆದರ್ಶ ಕುಟುಂಬಗಳಾಗಲಿ, ನಮ್ಮ ಕುಟುಂಬಗಳಲ್ಲಿ ಬದಲಾವಣೆ ಹೊಂದಲಿ, ನಮ್ಮ ವ್ಯಕ್ತಿ ಜೀವನದಲ್ಲೂ ಸಹ ಬದಲಾವಣೆ ಬರಲಿ. ಆ ಜಕ್ಕಾಯನ ಘಟನೆಯನ್ನು ನಾವು ಧ್ಯಾನಿಸಿದ್ದೇವೆ. ಆತನಿಗೆ ಪಾಪದ ಅರಿವು ಬಂದಾಗ ಯೇಸುವನ್ನು ನೋಡಬೇಕು, ಯೇಸುವನ್ನು ಅನುಭವಿಸಬೇಕು ಎನ್ನುವಂತಹ ಆ ಒಂದು ಪ್ರಜ್ಞೆ ಅಥವಾ ಆ ಒಂದು ಉತ್ಸಾಹ ಜೀವನದಲ್ಲಿ ಉಂಟಾಯಿತು. ನಮಗೂ ಸಹ ಅದೇ ಅವಕಾಶ ಇಂದು ಈ ದಿವ್ಯ ಬಲಿ ಪೂಜೆಯ ಮೂಲಕ ಇದೆ. ಪರಮ ಪ್ರಸಾದವನ್ನು ನಾವು ನಮ್ಮ ಜೀವನದಲ್ಲಿ ಸ್ವೀಕರಿಸಲಿದ್ದೇವೆ. ಪ್ರಭು ಕ್ರಿಸ್ತರನ್ನು ನಾವು ಸ್ವೀಕರಿಸಲಿದ್ದೇವೆ. ಆ ಪ್ರಭು ಕ್ರಿಸ್ತರು ನಮ್ಮ ಜೀವನಕ್ಕೆ ಆಗಮಿಸುವಲು ಅವರನ್ನು ಬರಮಾಡಿಕೊಳ್ಳೋಣ. ಜಕ್ಕಾಯನು ಯೇಸುವನ್ನು ನೋಡಲು ತನ್ನಲ್ಲಿ ತಾನು ತೋರಿಸಿದಂತಹ ತವಕದಂತೆ ನಮಗೂ ಸಹ ಯೇಸುವನ್ನು ನಮ್ಮ ಜೀವನಕ್ಕೆ ಬರಮಾಡಿಕೊಳ್ಳಲು ಅದೇ ತವಕವನ್ನು, ಅದೇ ಉತ್ಸಾಹವನ್ನು ತೋರಿಸೋಣ. ಆ ಪವಿತ್ರಾತ್ಮನ ಶಕ್ತಿಗಾಗಿ ಪ್ರಾರ್ಥಿಸೋಣ. ನಾವೆಲ್ಲರೂ ಆ ಪ್ರಭುವಿನ ಸಾನ್ನಿಧ್ಯದಲ್ಲಿರುವಾಗ ನಮ್ಮೆಲ್ಲರನ್ನು ಪವಿತ್ರಾತ್ಮರು ಆವರಿಸಲಿ. ಆ ಪವಿತ್ರಾತ್ಮರ ಪ್ರೇರಣೆಯಿಂದ ನಾವೆಲ್ಲರೂ ಪ್ರಾರ್ಥಿಸುವವರಾಗಲಿ. ನಮ್ಮ ಕೆಲಸ ಕಾರ್ಯಗಳಲ್ಲಿ ಪವಿತ್ರಾತ್ಮರ ಶಕ್ತಿ ತುಂಬಲಿ ಎಂದು ಪ್ರಾರ್ಥಿಸೋಣ. ಪವಿತ್ರಾತ್ಮರೇ ಇಳಿದು ಬಾ, ನಮ್ಮ ಮೇಲೆ ಇಳಿದು ಬಾ ಎನ್ನುವ ಹಾಡನ್ನು ಹಾಡುವಾಗ ಆ ಪವಿತ್ರಾತ್ಮರನ್ನು ಬರಮಾಡಿಕೊಳ್ಳೋಣ. ನಮ್ಮ ಜೀವನಕ್ಕೂ ನಮ್ಮ ಕುಟುಂಬಗಳಿಗೂ ಪವಿತ್ರಾತ್ಮರೇ ಇಳಿದು ಬನ್ನಿ, ನಮ್ಮನಿಗೆ ಶಕ್ತಿಯನ್ನು ತುಂಬಿರಿ ಎಂದು ಪ್ರಾರ್ಥಿಸೋಣ. ನಮ್ಮ ಕಣ್ಣುಗಳನ್ನು ಮುಚ್ಚುತ್ತಾ ಪವಿತ್ರಾತ್ಮರೇ ಇಳಿದು ಬನ್ನಿರಿ ಎನ್ನುವಂತಹ ಹಾಡನ್ನು ಹಾಡುತ್ತಾ ಆ ಪವಿತ್ರಾತ್ಮರನ್ನು ನಮ್ಮ ಜೀವನಕ್ಕೆ ಬರಮಾಡಿಕೊಳ್ಳೋಣ.
ನಮ್ಮ ಪ್ರತಿಯೊಂದು ಕಷ್ಟ ನೋವುಗಳನ್ನು ನಿವಾರಿಸಿರಿ. ನಮ್ಮ ಜೀವನವನ್ನು ಮುನ್ನಡೆಸುವಂತೆ ಪವಿತ್ರಾತ್ಮರಲ್ಲಿ ಇನ್ನೊಮ್ಮೆ ಬೇಡಿಕೊಳ್ಳುವಾಗ ಪಾವನಾತ್ಮರೇ ಎನ್ನುವಂತಹ ಪದಗಳನ್ನು ನಾವು ಪುನಃ ಉಚ್ಚರಿಸುವಾಗ ಅದೇ ಪವಿತ್ರಾತ್ಮರ ಶಕ್ತಿ ನಮ್ಮ ಜೀವನದಲ್ಲಿ ತುಂಬಲಿ ಎಂದು ಇನ್ನೊಮ್ಮೆ ಈ ಹಾಡನ್ನು ಹಾಡುತ್ತಾ ಆ ಪವಿತ್ರಾತ್ಮರನ್ನು ನಮ್ಮ ಜೀವನದಲ್ಲಿ ತುಂಬಿಸುವಂತೆ ನಮ್ಮ ಜೀವನಕ್ಕೆ ವರದಾನಗಳಾಗಿ ತುಂಬಲಿ ಎಂದು ಪ್ರಾರ್ಥಿಸೋಣ. ಪಾವನಾತ್ಮರೇ ಪ್ರಿಯ ಪಾವನಾತ್ಮರೇ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ತಮ್ಮ ಮಸೀಡಿ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ಈ ಬಲಿಯ ಸ್ಮರಣೆಯನ್ನು ನಾವು ಆಚರಿಸುವಾಗಲೆಲ್ಲ ನಮ್ಮ ರಕ್ಷಣಾ ಕಾರ್ಯವು ನೆರವೇರುವುದರಿಂದ ಈ ರಹಸ್ಯಗಳಲ್ಲಿ ನಾವು ಯೋಗ್ಯವಾಗಿ ಭಾಗವಹಿಸುವಂತೆ ಅನುಗ್ರಹಿಸಿರಿ. ನಮ್ಮ ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಸಂತ ಫ್ರಾನ್ಸಿಸ್ ಅವರ ಹಬ್ಬದಂದು ನಿಮ್ಮ ಧರ್ಮಸಭೆ ಹರ್ಷಗೊಳ್ಳುವಂತೆ ಆದೇಶಿಸುತ್ತೀರಿ. ಅಂತೆಯೇ ಅವರ ಪರಿಶುದ್ಧ ಜೀವನದ ಆದರ್ಶದಿಂದ ಅದನ್ನು ಬಲಪಡಿಸುತ್ತೀರಿ. ಅವರ ಬೋಧನೆಯಿಂದ ಅದನ್ನು ಸುಚಿತಗೊಳಿಸುತ್ತೀರಿ ಹಾಗೂ ಅವರ ಪ್ರಾರ್ಥನೆಗಳ ಪ್ರಯುಕ್ತ ಅದನ್ನು ಸುರಕ್ಷಿತವಾಗಿ ಕಾಪಾಡುತ್ತೀರಿ. ಆದುದರಿಂದ ದೂತ ಸಂತರ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮಾಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಮುಖೆಯೂ ನೀವೇ. ಈ ಕುರಿಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ಮೇಲ್ಮನೆಯಂತೆ ಪಾವನಗೊಳಿಸಲು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ
ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದು ವಿಶ್ವಾಸದ ಪರಮರಹಸ್ಯ. ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮದಕ್ಷ ಹೆನ್ರಿ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುದ್ಧಾನದಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ಸಮೂಹದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆಯೂ ದಯ ತೋರಿರಿ. ದೇವಾದಿ ಪೂಜ್ಯ ಕನ್ಯಾಮರಿಯೊಂದಿಗೂ ಆಕೆಯ ಪದಿ ಸಂತ ಜೋಸಫೊಂದಿಗೂ ಪುಣಿದ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿಯೂ ನಿಮ್ಮ ಮೆಚ್ಚುವಿಕೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಪ್ರಾರ್ಥನೆಗಳಲ್ಲಿ ಅತಿ ಶ್ರೇಷ್ಠವಾದಂತಹ ಪ್ರಾರ್ಥನೆ ಪ್ರಭು ಕ್ರಿಸ್ತರು ಕಲಿಸಿಕೊಟ್ಟಂತಹ ಪ್ರಾರ್ಥನೆ. ಈ ಪ್ರಾರ್ಥನೆಯನ್ನು ನಾವು ಭಕ್ತಿ ವಿಶ್ವಾಸದಿಂದ ಪ್ರಾರ್ಥಿಸುವಾಗ ನಮ್ಮೆಲ್ಲರ ವೈಯಕ್ತಿಕ ಕೋರಿಕೆಗಳಿಗಾಗಿ, ಉದ್ದೇಶಗಳಿಗಾಗಿ, ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಎರಡೂ ಕರಗಳನ್ನು ಚಾಚಿ ಭಕ್ತಿ ವಿಶ್ವಾಸದಿಂದ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ.
ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವೊಂದೇ ಒಂದು ಮಾತನ್ನು ನುಡಿಯಿರಿ, ನಾನು ಸ್ವಸ್ಥವಾಗುವುದು.
ಪ್ರಾರ್ಥಿಸೋಣ. ಸರ್ವಶಕ್ತ ನಿತ್ಯ ದೇವರೇ, ನಾವು ಸ್ವೀಕರಿಸಿದ ಸಂಸ್ಕಾರದ ಮೂಲಕ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ರವರ ಪ್ರೀತಿ ಮತ್ತು ವಿನಯಶೀಲತೆಯನ್ನು ಇಹದಲ್ಲಿ ಅನುಸರಿಸುತ್ತಾ ಅವರಂತೆ ಸ್ವರ್ಗೀಯ ಮಹಿಮೆಯನ್ನು ನಾವು ಪಡೆಯುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ರವರ ನವೇನ ಪ್ರಾರ್ಥನೆ. ಸೌಜನ್ಯಶೀಲ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ರವರಿಗೆ ವಿಶೇಷ ಪ್ರಾರ್ಥನೆ. ದೇವರ ಪ್ರೀತಿಗೆ ಪಾತ್ರರಾದ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಪ್ರಭು ಯೇಸುವನ್ನು ಬಹಳ ಉತ್ಸಾಹದಿಂದ ಅನುಸರಿಸಿದವರೇ, ಸತ್ಪುರುಷರೇ, ವಿದ್ಯೆ, ಜ್ಞಾನ ಹಾಗೂ ಸೌಜನ್ಯ ಸಂಪನ್ನರೇ, ವಿನಯತೆಯಿಂದಲೂ ಭಕ್ತಿಯಿಂದಲೂ ನಾವು ನಿಮ್ಮನ್ನು ವಂದಿಸಿ ಗೌರವಿಸುತ್ತೇವೆ. ನಿಮ್ಮ ಜೀವನವು ದೇವರ ಮತ್ತು ಮಾನವರ ಪ್ರೀತಿಯ ನಡುವೆ ಸಂಪೂರ್ಣ ಸ್ಥಿರ ಸಾಕ್ಷಿಯಾಗಿದೆ. ನೀವು ದೇವರ ಪ್ರೀತಿ ಹಾಗೂ ಮಹಿಮೆಗಾಗಿಯೇ ಜೀವಿಸಿದ್ದೀರಿ. ದೇವ ಮಾತೆಯಲ್ಲಿ ಭಕ್ತಿಯ ಬಾಲಕರಾಗಿ ತಮ್ಮ ನಡೆ ನುಡಿಯಲ್ಲಿ ದೇವರನ್ನು ಸ್ತುತಿಸಿ ಆರಾಧಿಸಿದ್ದೀರಿ. ಯೇಸುವಿನಲ್ಲಿ ನಿಮಗಿರುವ ಅಪಾರ ಪ್ರೀತಿಯಿಂದ ಜನರನ್ನು ಮನ ತಿರುಗಿಸಿ ದೈವತ್ವದ ಸದ್ಗುಣಗಳನ್ನು ತೋರಿಸಿದ್ದೀರಿ. ಇಂದಿನಿಂದ ನಮ್ಮ ಆಪ್ತರು, ನಮ್ಮ ಉಪದೇಶಕರು ಹಾಗೂ ನಮ್ಮ ಪಾಲಕರು. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಮೌನವಾಗಿ ಪ್ರಾರ್ಥಿಸುವಾಗ ವಿಶೇಷ ರೀತಿಯಲ್ಲಿ ಎಲ್ಲ ದಂಪತಿಗಳಿಗಾಗಿ ಪ್ರಾರ್ಥಿಸೋಣ. ಪ್ರತಿಯೊಬ್ಬ ದಂಪತಿಗಳು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಜೀವಿಸಲಿ ಎಂದು ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರ ಭಿನ್ನಹಗಳ ಮೂಲಕ ದೇವರು ಹೇರಳವಾಗಿ ಅವರನ್ನು ಆಶೀರ್ವದಿಸಲಿ ಎಂದು ಪ್ರಾರ್ಥಿಸೋಣ. ಓ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್, ನಿಮ್ಮ ಈ ಭೂಲೋಕದ ಜೀವನದಲ್ಲಿ ಅನೇಕ ವರಗಳನ್ನು ದೇವರಿಂದ ಪಡೆದಿರಿ. ಕಷ್ಟ ಸಂಕಷ್ಟಗಳಲ್ಲಿ ಸಂಪೂರ್ಣ ನಂಬಿಕೆ ಮತ್ತು ಭರವಸೆಯಿಂದ ದೇವರನ್ನು ಪ್ರೀತಿಸಿದ್ದೀರಿ. ನಮ್ಮ ಪಾಪಗಳಿಗೆ ದೇವರಿಂದ ಕ್ಷಮೆಯನ್ನು ಪಡೆದುಕೊಡಿ. ನಮ್ಮ ದುಃಖ ದುರಿತಗಳಲ್ಲಿ, ಯಾತನೆ ನೋವಿನಲ್ಲಿ, ಅವಿಶ್ವಾಸ ಅಂಧಕಾರದಲ್ಲಿ ದೇವರನ್ನು ಪ್ರೀತಿಸುವ ಭಾಗ್ಯವನ್ನು ನಮಗೆ ನೀಡಿರಿ. ಸದ್ಗುಣಗಳಾದ ಸಹನೆ, ದೈನ್ಯತೆ, ವಿಧೇಯತೆ ಹಾಗೂ ಪರಿಶುದ್ಧತೆಯನ್ನು ನಮ್ಮ ಹೃದಯಗಳಲ್ಲಿ ತುಂಬಿಸಿರಿ. ಸೌಮ್ಯತೆ ಹಾಗೂ ನಮ್ರತೆಯಿಂದಲೂ ನಿಮ್ಮ ಅಮೂಲ್ಯ ವಿಜ್ಞಾಪನೆಯಿಂದ ಕರುಣಾಮೂರ್ತಿಯು ಕೃಪಾಪೂರ್ಣರು ಆದ ದೇವರು ನಮ್ಮನ್ನು ತಮ್ಮ ಸೇವೆಗೆ ಅಂಗೀಕರಿಸಲಿ. ದುಃಖ ದುಗುಡಗಳಲ್ಲಿ ನಮ್ಮನ್ನು ಸಂತೈಸಿ ತೊಂದರೆಗಳಿಂದ ನಮ್ಮನ್ನು ಪಾರು ಮಾಡಲಿ. ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಸಕಲ ಕಷ್ಟ ಸಂಕಷ್ಟಗಳನ್ನು ಸಹಿಸಿಕೊಂಡು ಅಧಿಕಧಿಕ ಪವಿತ್ರತೆಯನ್ನು ಪಡೆಯಲು ನಮಗೆ ಬೇಕಾದ ಸಹನೆಯನ್ನು ದಯಪಾಲಿಸಿರಿ. ಈ ಎಲ್ಲ ವರದಾನಗಳನ್ನು ನಮಗೂ ತೊಂದರೆಯಲ್ಲಿ ಸಿಲುಕಿರುವ ಸರ್ವರಿಗೂ ನೀಡಬೇಕೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ.
ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೊಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಿಂದ ಈಗಲೂ ಯಾವಾಗಲೂ ಅನಂತರಕ್ಕೂ. ಆಮೆನ್. ಸ್ವಾಮಿ ದೇ ತೋರಿ, ಸ್ವಾಮಿ ದಯೆ ತೋರಿ, ಕ್ರಿಸ್ತರೇ ದೇ ತೋರಿ, ಕ್ರಿಸ್ತರೇ ದಯೆ ತೋರಿ, ಸ್ವಾಮಿ ದೇ ತೋರಿ, ಸ್ವಾಮಿ ದಯೆ ತೋರಿ, ಕ್ರಿಸ್ತರೇ ನಮ್ಮನ್ನು ಆಲಿಸಿರಿ, ಕ್ರಿಸ್ತರೇ ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ಲೋಕರಕ್ಷಕರಾದ ಸುತ ದೇವರೇ ನಮಗೆ ದಯೆ ತೋರಿ, ಪವಿತ್ರಾತ್ಮ ದೇವರೇ ನಮಗೆ ದಯೆ ತೋರಿ, ಪರಮ ತ್ರಿತ್ವರಾದ ಏಕ ದೇವರೇ ನಮಗೆ ದಯೆ ತೋರಿ. ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ರವರಿಗೆ ನಿಷ್ಠೆಯುಳ್ಳ ರಕ್ಷಕಿಯಾದ ದೇವಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ದೇವರ ಪ್ರೀತಿಗೆ ಶ್ರದ್ಧೆಯುಳ್ಳ ದಾಸರಾದ ಸಂತ ಫ್ರಾನ್ಸಿಸರೇ ನಮಗಾಗಿ ಪ್ರಾರ್ಥಿಸಿರಿ. ದೇವರ ಸಂಕಲ್ಪ ಮತ್ತು ಇಚ್ಛೆಗೆ ಅಧಿಕವಾಗಿ ಶರಣರಾದ ಸಂತ ಫ್ರಾನ್ಸಿಸರೇ ನಮಗಾಗಿ ಪ್ರಾರ್ಥಿಸಿರಿ. ಧರ್ಮಸಭೆಯನ್ನು ಮತ್ತು ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ಶ್ರದ್ಧೆಯಿಂದ ಸಮರ್ಥಿಸಿದ ಸಂತ ಫ್ರಾನ್ಸಿಸರೇ ನಮಗಾಗಿ ಪ್ರಾರ್ಥಿಸಿರಿ. ವದಂತಿಗಳನ್ನು ಶಾಂತಿಯುತ ಹಾಗೂ ಪರಿಶ್ರಮ ಭಾವದಿಂದ ಎದುರಿಸಿದ ಸಂತ ಫ್ರಾನ್ಸಿಸರೇ ನಮಗಾಗಿ ಪ್ರಾರ್ಥಿಸಿರಿ. ಸದ್ಗುಣಶೀಲ ಹಾಗೂ ಪಾಪ ನಿವೇದನೆಯ ಧರ್ಮೋಪಾಧ್ಯಾಯರಾದ ಸಂತ ಫ್ರಾನ್ಸಿಸರೇ ನಮಗಾಗಿ ಪ್ರಾರ್ಥಿಸಿರಿ. ಪರಿಶುದ್ಧ ಕನ್ನಿಕೆಯರ ಸಂಸ್ಥೆಯ ಸ್ಥಾಪಕರಾದ ಸಂತ ಫ್ರಾನ್ಸಿಸರೇ ನಮಗಾಗಿ ಪ್ರಾರ್ಥಿಸಿರಿ. ಸಕಲ ಸಂತರ ಆನಂದಮಯಿಯಾದ ಸಂತ ಫ್ರಾನ್ಸಿಸರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಧರ್ಮ ಪ್ರಚಾರಕ ಸಭೆಯ ಪಾಲಕರಾದ ಸಂತ ಫ್ರಾನ್ಸಿಸರೇ ನಮಗಾಗಿ ಪ್ರಾರ್ಥಿಸಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮ್ಮನ್ನು ಕ್ಷಮಿಸಿರಿ ಸ್ವಾಮಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮ್ಮ ಪ್ರಾರ್ಥನೆಯನ್ನು ಚೆನ್ನಾಗಿ ಆಲೈಸಿರಿ ಸ್ವಾಮಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ದಯೆ ತೋರಿ ಸ್ವಾಮಿ. ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವ ಹಾಗೆ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರೇ ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ದಯಾಮಯ ದೇವರೇ, ಆತ್ಮಗಳ ರಕ್ಷಣೆಗೆಂದು ಸಾಲೆಸ್ನ ಸಂತ ಫ್ರಾನ್ಸಿಸ್ ರವರು ಸರ್ವರಿಗೂ ಸರ್ವಸ್ವವೂ ಆಗಲೆಂದು ಇಚ್ಛಿಸಿದ್ದೀರಿ. ನಮ್ಮ ಹೃದಯಗಳನ್ನು ಅಂತಹ ಮಧುರವುಳ್ಳ ಅಪಾರ ಪ್ರೀತಿಯಿಂದ ತುಂಬಿರೆಂದು ದಯೆಯಿಂದ ಬೇಡುತ್ತಾ ಅವರ ಉಪದೇಶದಲ್ಲಿ ಹಾಗೂ ಯೋಗ್ಯತೆಯ ಪುಣ್ಯಗಳಲ್ಲಿ ನಾವು ಸಹ ಪ್ರೇರಿತರಾಗಿ ಅನಂತ ಸಂತೋಷವನ್ನು ಪ್ರಭು ಕ್ರಿಸ್ತರ ಮುಖಾಂತರ ಪಡೆಯುವಂತಾಗಲಿ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆ ಇರಲಿ. ತಲೆಬಾಗಿ ದೇವರ ಆಶೀರ್ವಾದವನ್ನು ಸ್ವೀಕರಿಸೋಣ. ಸರ್ವಶಕ್ತ ದೇವರು ಕರುಣೆಯಿಂದ ನಿಮ್ಮನ್ನು ಆಶೀರ್ವದಿಸಿ ರಕ್ಷಣಾದಾಯಕ ಸುಜ್ಞಾನವನ್ನು ನಿಮ್ಮ ಮೇಲೆ ಸುರಿಸಲಿ. ವಿಶ್ವಾಸದ ಬೋಧನೆಗಳಿಂದ ದೇವರು ಸದಾ ನಿಮ್ಮನ್ನು ಪೋಷಿಸಿ ಅವರ ಪವಿತ್ರ ಕಾರ್ಯಗಳಲ್ಲಿ ನೀವು ಸತತ ಮುನ್ನಡೆಯುವಂತೆ ಮಾಡಲಿ. ಆಮೆನ್. ದೇವರು ನಿಮ್ಮ ಹೆಜ್ಜೆಗಳನ್ನು ಅವರತ್ತ ತಿರುಗಿಸಿ ಪ್ರೀತಿಯ ಹಾಗೂ ಶಾಂತಿಯ ಪಥವನ್ನು ನಿಮಗೆ ತೋರಲಿ. ಆಮೆನ್. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ. ಪ್ರಭುವಿನ ಶಾಂತಿ ಸಮಾಧಾನ ನಿಮ್ಮೊಂದಿಗಿರಲಿ. ನಿಮ್ಮ ಆತ್ಮದೊಡನೆ ಇರಲಿ. ಕೃತಜ್ಞತೆ ಸಲ್ಲಲಿ. ದಯವಿಟ್ಟು ಕೂತ್ಕೊಳ್ಳಿ. ಆತ್ಮೀಯ ಸಹೋದರ ಸಹೋದರಿಯರೇ, ಕಳೆದ 3 ದಿನ ನಾವು ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರ ಹಬ್ಬವನ್ನು ಆಚರಿಸಲು ನಮ್ಮ ವಿಚಾರಣೆಯಲ್ಲಿ ನಮ್ಮ ಧರ್ಮ ಕೇಂದ್ರದಲ್ಲಿ ಬಲಿಪೂಜೆ ನವನ ಪ್ರಾರ್ಥನೆಗಳನ್ನು ಮಾಡಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಇಂದು ವಿಶೇಷವಾದ ದಿನ, ನಮಗೆ ಕಡೆಯ ದಿನ.
ಕೊನೆಯದಾಗಿ ನಾವು ದೇವರ ಸನ್ನಿಧಿಗೆ, ದೇವರ ಪಾದಕ್ಕೆ ನಾವು ಹಿಂದಿರುಗಲು ವಿಶೇಷವಾದ ಆಶೀರ್ವಾದವನ್ನು ಪಡೆಯಲು ಈ ಬಲಿಪೂಜೆಯಲ್ಲಿ ಭಾಗವಹಿಸಿದ್ದೇವೆ. ಇಂದು ನಮಗಾಗಿ ಪ್ರಾರ್ಥಿಸಿ ಬಲಿಪೂಜೆಯನ್ನು ಅರ್ಪಿಸಿ ಒಳ್ಳೆಯ ಪ್ರಬೋಧ ನೀಡಿದ ಫಾದರ್ ಜೋಸೆಫ್ ತೋಪೇಲವರಿಗೆ ನಿಮ್ಮೆಲ್ಲರ ಪರವಾಗಿ, ನಿಮ್ಮ ಗುರುಗಳ ಪರವಾಗಿ ಉತ್ತಮವಾದ ಒಂದು ಪ್ರಸಂಗವನ್ನು ನಮಗೆ ಅವರು ನೀಡಿದ್ದಾರೆ. ಜಕಾಯನ ಬಗ್ಗೆ, ಜಕಾಯ ಯಾವ ರೀತಿಯಲ್ಲಿ ಅವನು ಪಾಪಿಯಾಗಿದ್ದ, ಜಕಾಯ ಯಾವ ರೀತಿಯಲ್ಲಿ ಗಿಡ್ಡನಾಗಿದ್ದ, ಜಕಾಯ ಯಾವ ರೀತಿಯಲ್ಲಿ ಯೇಸುವನ್ನ ಆತುರದಿಂದ ನೋಡಬೇಕಂತ ಹೇಳಿದ, ಜಕಾಯನನ್ನ ಯೇಸು ಎಲೆಗೆ ಇಳಿದು ಬಾ ಅಂತ ಹೇಳಿದ. ಈ ಮಾತುಗಳು ನಮ್ಮೆಲ್ಲರ ಮನಸ್ಸನ್ನು ಮುಟ್ಟುವಂತೆ ಸುಂದರವಾದ ಒಂದು ಪ್ರಸಂಗವನ್ನು ನೀಡಿ ನಮ್ಮೆಲ್ಲರನ್ನು ತಯಾರು ಮಾಡಿದ್ದಾರೆ. ಈ ಒಂದು ಉತ್ತಮವಾದ ಪ್ರಸಂಗಕ್ಕೆ ಬಹಳ ಸಂತೋಷವಾಗುತ್ತಿದೆ ನಮಗೆ. ಫಾದರ್ ಅಷ್ಟು ದೂರದಿಂದ ಬಂದು ನಮಗೆ ಬಲಿಪೂಜೆಯನ್ನು ಅರ್ಪಿಸಿ ನಮಗೋಸ್ಕರ ಪ್ರಾರ್ಥಿಸಿ ಈ ಹಬ್ಬವನ್ನು ಆಚರಿಸಲು ನೆರವು ನೀಡಿದ್ದಾರೆ. ಆದ್ದರಿಂದ ಎಲ್ಲ ಪಾಲನಾ ಸಮಿತಿಗಳ ಪರವಾಗಿಯೂ ಹಾಗೂ ಇಲ್ಲಿರುವ ಎಲ್ಲ ಗುರುಗಳ ಪರವಾಗಿಯೂ ಪ್ರತಿಯೊಬ್ಬರ ಪರವಾಗಿಯೂ ಫಾದರ್ ತೋಪಿಲ್ ಅವರಿಗೆ ತುಂಬು ಹೃದಯದ ಧನ್ಯವಾದ ಅರ್ಪಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಫಾದರ್. ಈಗ ಫಾದರನ್ನ ಸನ್ಮಾನಿಸಬೇಕಾಗಿ ಈ ದಿನದ ಸಮುದಾಯದವರು ಮುಂದೆ ಬಂದು ಫಾದರನ್ನ ಸನ್ಮಾನಿಸಿ ಗೌರವಿಸಬೇಕೆಂತೇಳಿ ಇಂದು ಸಹ ನಮ್ಮ ಬಲಿಪೂಜೆಗೆ ಮೊದಲನೇ ದಿನ ನಮಗೆ ಪಾಪ ವಿಜ್ಞಾಪನೆ ಸಂಸ್ಕಾರವನ್ನು ಸ್ವೀಕರಿಸಲು ಸಿದ್ಧತೆಯನ್ನ ಮಾಡಿಕೊಟ್ಟರು. ಬಲಿಪೂಜೆಯನ್ನು ಅರ್ಪಿಸಿ ನಮಗೋಸ್ಕರ ಪ್ರಾರ್ಥಿಸಿದರು. ಇಂದು ಸಹ ಹಬ್ಬದಲ್ಲಿ ಭಾಗವಹಿಸ್ತೇನೆ, ಯಾಕಂತ ಹೇಳಿದ್ರೆ ನಾಳೆ ಹಬ್ಬದಲ್ಲಿ ಭಾಗವಹಿಸುವುದಿಲ್ಲ ಅನ್ನೋ ರೀತಿಯಲ್ಲಿ ಅವರೆಲ್ಲೋ ಬೇರೆ ಕೆಲಸಗಳಿರೋದ್ರಿಂದ ಅವರು ಮುಂಡರಗಿಯಿಂದ ಇವತ್ತು ಸಹ ಬಂದು ಇವತ್ತು ಈ ಬಲಿಪೂಜೆಯಲ್ಲಿ ಭಾಗವಹಿಸಿ ನಿಮ್ಮ ಜನರಿಗೆ ಆಶೀರ್ವಾದ ಮಾಡುತ್ತೇನೆ ಅಂತ ಹೇಳಿ ಅದು ಪ್ರಶಾಂತ್ ಅವರು ಬಂದಿದ್ದಾರೆ. ಅವರು ಸಹ ನಾವು ತುಂಬ ಧನ್ಯವಾದ ಅರ್ಪಿಸ್ತೀನಿ. ಕೈ ಚಪ್ಪಾಲೊಂದಿಗೆ ಅವ್ರನ್ನ ಅಭಿನಂದಿಸ್ತಾರೆ. ಇಂದು ಮದರ್ ತೆರೇಸಾ ಸಮುದಾಯದವರು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿ ಈ ಬಲಿಪೂಜೆಯನ್ನು ಅರ್ಪಿಸಲು ಪೀಠಿಕೆಯಿಂದ ಹಿಡಿದು ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಮಾಡಿಕೊಟ್ಟಿದ್ದಾರೆ. ಆ ಸಮುದಾಯದವರಿಗೆ ಕಚ್ಚೆಪಾಲೊಂದಿಗೆ ಅವರನ್ನು ಅಭಿನಂದಿಸುವ. ಆತ್ಮೀಯರೇ, ನಾಳೆ ನಮ್ಮೆಲ್ಲರಿಗೂ ತಿಳಿದೇ ಹಬ್ಬದ ದಿನ. ಹಲವಾರು ನೆಂಟರಿಷ್ಟರು, ಹಲವಾರು ವಿಚಾರಣೆಯಿಂದ ಭಕ್ತಾದಿಗಳು ಇಲ್ಲಿಗೆ ಬರುತ್ತಾ ಇದ್ದಾರೆ. ನಮ್ಮ ವಿಚಾರಣೆಯವರು ಬರುವಂಥ ಭಕ್ತಾದಿಗಳಿಗೆ ಮಾದರಿಯ ಜನರಾಗಿ, ಒಂದು ಒಳ್ಳೆಯ ಗುಣವುಳ್ಳ ಜನರಾಗಿ ವರ್ತಿಸಬೇಕಾಗಿದೆ. ಬರುವಂಥ ಅತಿಥಿಗಳನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಬೇಕಾಗಿದೆ. ಬರುವಂಥ ಎಲ್ಲ ಗುರುಗಳನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಬೇಕಾಗಿದೆ. ಆದ್ದರಿಂದ ನೀವೆಲ್ಲರೂ ಸಹ ನಾಳೆ ಸರಿಯಾದ ಸಮಯಕ್ಕೆ, ಅಂದರೆ 5 ಗಂಟೆಗೆ, 5:15 ನಾವು 5 ಗಂಟೆಗೆ ನೀವೆಲ್ಲರೂ ಇಲ್ಲಿ ಇರಬೇಕು. 5:15 ಅಂತ ಹೇಳಿದಾಗ ನೀವು ಇನ್ನೂ ತಡವಾಗಿ ಬರ್ತೀರಾ. ಯಾರೆಲ್ಲ ಎಲ್ಲೆಲ್ಲಿ ಹೋಗಬೇಕು ಅಲ್ಲಿಗೆಲ್ಲ ಹೋಗಿ ಒಳ್ಳೆಯ ಬಟ್ಟೆಯನ್ನು ಉರಿಸಿಕೊಂಡು ನೀವು ಸರಿಯಾದ ಸಮಯಕ್ಕೆ 5 ಗಂಟೆಗೆ ಎಲ್ಲರೂ ಸಹ ಇಲ್ಲಿ ಇರಬೇಕು. ನಿಮ್ಮ ಮನೆಗೆ ಬರುವ ಎಲ್ಲ ಅತಿಥಿಗಳನ್ನು ಬರಮಾಡಿಕೊಂಡು ಬನ್ನಿ. ನಾವು ಸುಮಾರು 700ರಿಂದ 800 ಜನ ಸೇರುವಂತಹ ಸಮಯವಿದೆ ಸುಮಾರು. ಆದ್ದರಿಂದ ನೀವೆಲ್ಲರೂ ಸಹಕಾರವನ್ನು ನೀಡಬೇಕು. ಯಾರು ಸಹ ಬೇಡದಿರುವ ಮಾತುಗಳನ್ನು ಆಡದೇ ಇರಬೇಕು. ಪ್ರೀತಿಯಿಂದ ಪರರನ್ನ ಕಾಣಬೇಕು. ಯಾರು ಚುಚ್ಚು ಮಾತಿನಿಂದ ಆಡುವುದು ಬೇಡ. ಎಲ್ಲರೂ ಪ್ರೀತಿಯಿಂದ ಎಲ್ಲರನ್ನ ಗೌರವಿಸಬೇಕು. ನಿಮ್ಮ ಕೈಲಾದಷ್ಟು ಕೆಲಸವನ್ನ ಮಾಡುವುದಾದರೆ, ಸಹಾಯವನ್ನು ಮಾಡುವುದಾದರೆ ಪ್ರೀತಿಯಿಂದ ಮಾಡಿ. ಇಲ್ಲ ನಿಮ್ಮಿಂದ ಮಾಡೋಕ್ಕಾಗದಿದ್ದರೆ ಪ್ರೀತಿಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಸಮಾಧಾನವಾಗಿ ನೀವು ಮನೆಗೆ ಹಿಂದಿರುಗಿದರೆ ಅದೇ ನೀವು ಕೊಡುವ ದೊಡ್ಡ ಆಶೀರ್ವಾದ ನಮ್ಮ ವಿಚಾರಣೆಗೆ. ಅದೇ ರೀತಿಯಲ್ಲಿ ಬಲಿಪೂಜೆಯಲ್ಲೂ ಭಕ್ತಿಯಿಂದ ಭಾಗವಹಿಸಬೇಕು. ಅದೇ ರೀತಿಯಲ್ಲಿ ಬಲಿಪೂಜೆ ಆದ ನಂತರ
ತೇರನ್ನು ಪವಿತ್ರೀಕರಿಸಲಾಗುವುದು. ಅದೇ ರೀತಿಯಲ್ಲಿ ಆ ತೇರನ ಪವಿತ್ರೀಕರಣ ಆದ ಮೇಲೆ ನಮ್ಮ ಶಾಸಕರು ಹಾಗೂ ಇಬ್ಬರು ಸಹ MP ಮತ್ತು ಶಾಸಕರು ಇಲ್ಲಿ ಬರಲು ಇದ್ದಾರೆ. ಅವರನ್ನ ಗೌರವದಿಂದ ನಾವು ಸ್ವೀಕರಿಸಬೇಕು. ಅವರು ಒಂದೆರಡು ಮಾತನ್ನು ಆಡಲು ಇದ್ದಾರೆ, ಅದನ್ನು ನಾವು ಗಮನಿಸಿ ಅವರು ಹೇಳುವಂಥ ಮಾತನ್ನು ಕೇಳುವವರಾಗಿರಬೇಕು. ಅಲ್ಲಿ ನಿಂತು ಮಾತನಾಡದೆ ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ಎರಡನೇದಾಗಿ, ತೇರು ಹೋಗಬೇಕಾದರೆ ಎಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಮೇಣದ ಬತ್ತಿ ಹಿಡಿದುಕೊಂಡು ಎಲ್ಲರೂ ಹೋಗಬೇಕು. ವಯಸ್ಸಾದವರು ಮಾತ್ರ ಇಲ್ಲಿ ದೇವಾಲಯದಲ್ಲಿ ಇದ್ದರೆ ಸಾಕು. ಇದೆಲ್ಲವರು ಚಿಕ್ಕ ಮಕ್ಕಳು, ದೊಡ್ಡವರು, ಶಿಕ್ಷಕ ವೃಂದದವರು, ಎಲ್ಲ ಟೀಚರ್ಸು ಎಲ್ಲರೂ ನಮ್ಮ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರ ಆ ಒಂದು ವೈಭವ ತೇರಿನ ಮುಂದೆ ನಾವು ಹೋಗಿ ಪ್ರಾರ್ಥನೆ ಮಾಡಿ ನಮಗೂ ಕೊಪ್ಪಳ ಜಿಲ್ಲೆಯ ಎಲ್ಲ ಜನತೆಗೂ ನಾವು ದೇವರ ಆಶೀರ್ವಾದವನ್ನು ನೀಡಲು ನಾವೆಲ್ಲರೂ ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅದಾದ ನಂತರ ನಾವೆಲ್ಲರೂ ಬಂದ ಮೇಲೆ ಇಲ್ಲಿ ಪರಮಪ್ರಸಾದ ಆರಾಧನೆ ಇರುತ್ತದೆ. ಎಲ್ಲರೂ ದಯವಿಟ್ಟು ತೇರು ಬಂದ ಮೇಲೆ ಇಲ್ಲಿ ದೇವಾಲಯಕ್ಕೆ ಬರಬೇಕು. ಪರಮಪ್ರಸಾದ ಆರಾಧನೆ ಮತ್ತು ಆಶೀರ್ವಾದನ ಪಡೆದ ಮೇಲೆ ನಿಮ್ಮೆಲ್ಲರಿಗೂ ಸಹ ಭೋಜನವನ್ನು ಏರ್ಪಡಿಸಲಾಗಿದೆ. ಪ್ರೀತಿಯಿಂದ ನೀವೆಲ್ಲರೂ ಒಗ್ಗಟ್ಟಿನಿಂದ ಕುಟುಂಬ ಸಮೇತ ನೀವೆಲ್ಲರೂ ಒಟ್ಟಾಗಿ ನೀವು ಊಟವನ್ನು ಮಾಡಬಹುದು. ಯಾರು ಸಹ ಊಟ ಬಡಿಸಕ್ಕೆ ಹೋಗಬೇಕಾಗಿಲ್ಲ, ಯಾರು ಸಹ ತಟ್ಟೆಯನ್ನು ತೊಳೆಯಬೇಕಾಗಿಲ್ಲ, ಯಾರು ಸಹ ಏನನ್ನೂ ಮಾಡಬೇಕಾಗಿಲ್ಲ. ನೀವು ಮಾಡಬೇಕಾಗಿರೋದು ನಿಮ್ಮ ಕುಟುಂಬ ಸಮೇತ ಒಟ್ಟಿಗೆ ಕುಳಿತು ಪ್ರೀತಿಯಿಂದ ನೀವು ಊಟವನ್ನು ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದಾದ ನಂತರ ಸೋಮವಾರ ಸಂಜೆ ಬೆಳಗ್ಗೆ ಬಲಿಪೂಜೆಯಲ್ಲ, ಸೋಮವಾರ ಸಂಜೆ 6:00 ಕೃತಜ್ಞತಾ ಬಲಿಪೂಜೆಯನ್ನು ನಾವು ಅರ್ಪಿಸ್ತಾ ಇದ್ದೇವೆ. ಎಲ್ಲ ಕುಟುಂಬಸ್ಥರು ಚಾಚು ಚಪ್ಪದೆ ಈ ಒಂದು ಬಲಿಪೂಜೆಗೆ ಎಲ್ಲರೂ ಬರಬೇಕು. ನಾವು ಅದರೊಂದಿಗೆ ನಮ್ಮ ಹಬ್ಬವನ್ನು ಮುಗಿಸ್ತಾ ಇದ್ದೇವೆ. ಅದರೊಂದಿಗೆ ನಮ್ಮ ಹಬ್ಬವನ್ನು ನಾವು ಸಂಭ್ರಮದಿಂದ ಮಾಡಿ ನಾವು ಮುಗಿಸ್ತಾ ಇದ್ದೇವೆ. ದಯವಿಟ್ಟು ಸೋಮವಾರ ಕೂಡ ಸಂಜೆ ಸರಿಯಾಗಿ 6:00 ಬಂದು ಧ್ವಜವನ್ನು ಇಳಿಸಿ ಅದಕ್ಕೆ ಹೂವನ್ನು ಹಾಕಿ ಅದಕ್ಕೆ ಮುತ್ತನ್ನು ಕೊಟ್ಟು ಆಶೀರ್ವಾದನ ಪಡೆದುಕೊಂಡು ಬಲಿಪೂಜೆಯಲ್ಲಿ ಭಾಗವಹಿಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಈ ದಿನಗಳಲ್ಲಿ ದೇವರು ನಮಗೆ ಮಾಡಿರುವ ಎಲ್ಲ ವರಪ್ರಸಾದವನ್ನು ಜ್ಞಾಪಿಸಿ ಕೃತಜ್ಞತೆಯನ್ನು ಸಲ್ಲಿಸಿ ಈ ಹಬ್ಬವನ್ನು ನಾವು ಮುಗಿಸುವ. ದಯಮಾಡಿ ಎಲ್ಲರೂ ಇದಕ್ಕೆ ಸಹಕಾರವನ್ನು ನೀಡಬೇಕಾಗಿ ನಿಮ್ಮಲ್ಲಿ ನಮ್ರತೆಯಿಂದ ವಿನಯದಿಂದ ಕೇಳಿಕೊಳ್ಳುತ್ತೇನೆ. ಮತ್ತೆ ನಿಮ್ಮ ಮಕ್ಕಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು. ಯಾವ ಮಗುವು ಸಹ ದೇವಾಲಯದಲ್ಲಿ ಓಡಾಡಕೂಡದು, ಯಾವ ಮಗು ಕೂಡ ಹೊರಗಡೆ ವಿರಾಂಡದಲ್ಲಿ ಓಡಾಡಕೂಡದು. ಎಲ್ಲರೂ ನಿಮ್ಮ ಮಕ್ಕಳನ್ನು ಗೌರವದಿಂದ ನೋಡಿಕೊಳ್ಳಬೇಕು. ಬಲಿಪೂಜೆಗೆ ಬಂದಾಗ ನಿಮ್ಮ ಎಲ್ಲ ಮೊಬೈಲ್ ಫೋನ್ಸನ್ನು ಕೂಡ ಈಗ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೀರಾ ಅದೇ ರೀತಿಯಲ್ಲಿ ಸೈಲೆಂಟ್ ಮೋಡಲ್ಲಿ ನಾಳೆ ಕೂಡ ನೀವೆಲ್ಲರೂ ಇಟ್ಟಿರಬೇಕೆಂದಲ್ಲಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈಗ ದಂಪತಿಗಳು ದಯಮಾಡಿ ಮುಂದೆ ಬನ್ನಿ. ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಬಂದು ಗುರುಗಳ ಹತ್ರ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಕೊನೆಯ ಹಾಡನ್ನು ಅವರು ಹಾಡುತ್ತಾರೆ. ಇಬ್ಬಿಬ್ಬರಾಗಿ ಸಾಲಾಗಿ ಬರಬೇಕು. ಅದಾದ ನಂತರ ಪೇರೆಂಟ್ಸ್, ಸಿಂಗಲ್ ಪೇರೆಂಟ್ಸ್ ಅವರ ಹಿಂಭಾಗದಲ್ಲಿ ಬಂದು ನೀವು ಕೂಡ ಆಶೀರ್ವಾದವನ್ನು ಗುರುಗಳ ಮುಖಾಂತರ ಪಡೆದುಕೊಳ್ಳಬಹುದು.